ಅದು ಮದುವೆ ಆಗ್ಬೋದು, ಗೃಹ ಪ್ರವೇಶ, ಒಳ್ಳೆ ಕಾರ್ಯ ಏನೇ ಇದೆ ಅಂತಂದ್ರೂ ಅಲ್ಲಿ ಹಿರಿಯರಿಗೆ, ಇಷ್ಟ ದೇವರಿಗೆ, ಆಮೇಲೆ ತಂದೆ ತಾಯಿಗಳು ಮುಖ್ಯವಾಗಿ ಇವರಿಗೆ, ಮತ್ತು ನನಗೆ ಸಹಾಯ ಮಾಡಿದವರಿಗೆ ಎಲ್ಲದಕ್ಕೂ ಪಂಚಭೂತಗಳಿಗೂ ಸೇರಿಸ್ತಾರೆ ಕೆಲವು ಸಲ. ಅದಕ್ಕೆ ನಾನು ಒಂದು ಧನ್ಯತೆಯನ್ನು ಅರ್ಪಿಸ್ತಿದ್ದೀನಿ. ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ದೀಸ್ ಪೀಪಲ್ ಅಂತ ಹೇಳ್ತಾರೆ. ಇದು ಅದ್ಭುತವಾದ ಆ್ಯಂಟಿ ಡಿಪ್ರೆಸೆಂಟ್. ಈಗ ನನಗಿನ್ನ ಟ್ಯಾಲೆಂಟಾಗಿ ಬುದ್ಧಿವಂತರು ಇನ್ನೂ ಬೇಕಾದಷ್ಟು ರಿಸರ್ಚ್ ಮಾಡಿರೋರು ಇದ್ದಾರೆ. ಆದರೆ ನೇಚರು ನನಗೆ ಒಂದು ಅವಕಾಶ ಕೊಟ್ಟಿದೆ. ಅದಕ್ಕೆ ನಾನು ಐ ಥ್ಯಾಂಕ್ ಯೂನಿವರ್ಸ್ ಫಾರ್ ದಿಸ್ ಗ್ರೇಟೆಸ್ಟ್ ಆಪರ್ಚುನಿಟಿ. ಅದನ್ನು ಎಷ್ಟು ಚೆನ್ನಾಗಿ ಎನ್ಕ್ಯಾಶ್ ಮಾಡಬೇಕು ನಾನು ಮಾಡಬೇಕು. ಟ್ರಾಫಿಕಲ್ಲಿ ನಿಂತ್ಕೊಂಡಿದೆ ಗಾಡಿ ಅಂದಾಗ 1 ಲಕ್ಷ ಕೊಟ್ಟು 10 ಲಕ್ಷ ಕೊಟ್ಟು ಗಾಡಿ ತೊಗೊಂಡಿದ್ದೀರಾ, ನೀವು ಎಂಜಾಯ್ ಮಾಡಿ ಆ ಮೂಮೆಂಟ್ನ, ಗಾಡಿ ಮೇಲೆ ಕೂತ್ಕೊಂಡಿದ್ದೀರಲ್ಲ ಅನ್ನೋದೊಂದು ಪಾಸಿಟಿವ್ ಅಟಿಟ್ಯೂಡ್. ಆಮೇಲೆ ಸಮಸ್ಯೆಗಳಿಗೆ ಥ್ಯಾಂಕ್ ಹೇಳಬೇಕಂತೆ ನಾವು. ಸಮಸ್ಯೆಗಳು ಬಂದಾಗಲೇ ಅದರ ನಿವಾರಣೆ ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನಮಗೆ ಲೈಫು ಹಿಂಗೆ ಪ್ಲೇನಾಗಿ ಹೋಗ್ತಾ ಇರುತ್ತೆ, ಹಿಂಗೆ ಒಂದು ಗ್ರಾಫು ಮೇಲೆ ಹೋಗ್ತಾ ಇರುತ್ತೆ. ಒಂದು ಸಮಸ್ಯೆ ಬಂತು, ಡಪ್ ಅಂತ ಕೆಳಗೆ ಬಿದ್ದುಬಿಡ್ತೀವಿ ನಾವು. ಆಮೇಲೆ ಮೇಲೆ ಹೇಳೋಕ್ಕೆ ಬರಲ್ಲ ನಮಗೆ. ಸರಿಯಾದ ರೀತಿಯಲ್ಲಿ ಕೊಟ್ಟಾಗ ಮಾತ್ರ ವರ್ಕೌಟ್ ಆಗುತ್ತೆ. ಆಗುತ್ತೋ ಇಲ್ವೋ, ಇದು ಹೆಂಗೆ ಸಾಧ್ಯ, ಈ ಗ್ರ್ಯಾಟಿಟ್ಯೂಡ್ ಇದ್ದ ತಕ್ಷಣ ಆಗ್ಬಿಡುತ್ತಾ, ಈ ಥರ ಎಲ್ಲ ನಮ್ಮ ಮೈಂಡು ಲಾಜಿಕ್ ಆಗಿ ಏನೇನೋ ಥಿಂಕ್ ಮಾಡ್ತಾ ಬಂದರೆ ಖಂಡಿತ ಆಗಲ್ಲ. ಅದು ಒಂದು ಸಣ್ಣ ಮೆಚುರಿಟಿ ಬೇಕು ಮೇಡಮ್, ಖಂಡಿತ. ಇಲ್ಲಾಂದ್ರೆ ಇದು ಆಗಲ್ಲ. ಹೌದು. ಈಗ ನಿಮ್ಗೆ ಎಮೋಷನ್ ಬರಲ್ಲ, ಈಗ ನನಗೆ ಎಮೋಷನ್ ಬರಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ ನಮಸ್ಕಾರ, ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು. ಮೇಡಮ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಾವು ಕಳೆದ ಸಂಚಿಕೆಯಲ್ಲಿ ಸ್ಟ್ರೆಸ್ ಬಗ್ಗೆ, ಅದರ ನಿವಾರಣೆಗಳ ಬಗ್ಗೆ ಮಾತಾಡಿದ್ವಿ. ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ನಾನು. ಅಂದರೆ ಕೆಲವೊಬ್ಬರಿಗೆ ಲೈಫಲ್ಲಿ ಸಮಾಧಾನ ಇಲ್ಲ. ಅಂದರೆ ಸಮಾಧಾನ ಇಲ್ಲ ಇನ್ ದ ಸೆನ್ಸ್ ಯಾವುದು ಚೆನ್ನಾಗಿಲ್ಲ ಅಂತ ಅನ್ಕೊಳ್ತಾರೆ. ಲೈಫು ಚೆನ್ನಾಗಿಲ್ಲ, ರಿಲೇಷನು ಚೆನ್ನಾಗಿಲ್ಲ, ರಿಲೇಟಿವ್ಸು ಚೆನ್ನಾಗಿಲ್ಲ, ಜಗತ್ತು ಚೆನ್ನಾಗಿಲ್ಲ, ನಾನು ಚೆನ್ನಾಗಿಲ್ಲ. ಮಗುವಿಗಿರುತ್ತಂತಲ್ಲ ಅದು ಮುಂಚೆ, ಓಕೆ ಐ ಆಮ್ ನಾಟ್ ಗುಡ್, ವರ್ಲ್ಡ್ ಈಸ್ ನಾಟ್ ಗುಡ್, ಆ ಒಂದು ಹಂತದಿಂದ ಹೊರಗಡೆ ಬಂದಿರಲ್ಲ ತುಂಬ ಜನ. ದೇ ನಾಟ್ ಹ್ಯಾಪಿ ಅಬೌಟ್ ದೆಮ್ಸೆಲ್ಫ್, ದೇ ನಾಟ್ ಹ್ಯಾಪಿ ಅಬೌಟ್ ದ ಎನ್ವಿರಾನ್ಮೆಂಟ್, ಯಾವುದು ಕೂಡ ಸರಿ ಇಲ್ಲ ಅಂಥೇಳಿ. ಆ ಥರ ಇದ್ದಾಗ ಓಕೆ ಸ್ಟ್ರೆಸ್ಸು ಆಗುತ್ತೆ, ನಿಮಗೆ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ, ಆಮೇಲೆ ನಿಮ್ಮ ಕರಿಯರ್ ಮೇಲೂ ಪರಿಣಾಮ ಬೀರುತ್ತೆ, ನಿಮ್ಮ ರಿಲೇಷನ್ ಮೇಲೂ ಪರಿಣಾಮ ಬೀರುತ್ತೆ. ಸೊ ಈ ಎಲ್ಲ ಸಮಸ್ಯೆಗಳಿಗೆ ನಾವು ಒಂದು ಕಾಮನ್ ಪರಿಹಾರ ಅಂತ ನಾವು ಅದು ಯೋಚನೆ ಮಾಡಿದರೆ ಅದಕ್ಕೇನಾದರೂ ಆ ಥರದ್ದು ಇದೆಯಾ ಯೋಚನೆ ಮಾಡಿ? ಖಂಡಿತ ಇದೆ ಸರ್. ಏಕೆಂತಂದರೆ ನಮ್ಮ ಹಿರಿಯರನ್ನು ನೋಡಿದಾಗ ತುಂಬ ಚೆನ್ನಾಗಿದ್ರು ಅವರೆಲ್ಲ. ಅವಾಗಿನ ಕಾಲದಲ್ಲಿ ಎಲ್ಲ ಮಾತಾಡ್ತೀವಲ್ಲ, ಈ ಒತ್ತಡ ಅನ್ನೋದೇ ಗೊತ್ತಿರಲಿಲ್ಲ, ಎಲ್ಲ ಸಂತೋಷವಾಗಿರ್ತಿದ್ರು. ನಿದ್ದೆ ಬರಲ್ಲ, ಊಟ ಸೇರಲ್ಲ, ನನ್ನ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ, ನನಗೆ ಶುಗರ್ ಜಾಸ್ತಿ ಆಗಿದೆ, ಆ ಥರದ್ದು ಸಾಮಾನ್ಯ ಕಮ್ಮಿ ಜನಕ್ಕೆ ಇಲ್ಲ ಅಂತಲ್ಲ, ತೊಂದರೆಗಳಿರ್ಬೋದು. ಬಟ್ ಸಾಮಾನ್ಯವಾಗಿ ಈಗ ಒಂದು ಏನು ಅಸಮಾಧಾನ ಇದೆ, ರೆಸ್ಟ್ಲೆಸ್ನೆಸ್ ಇದೆ, ಕೋಪ ಜಾಸ್ತಿ, ಆತಂಕ, ಭಯ, ಈ ಥರದ್ದು ಓವರಾಲು ಏನೂ ಸರಿ ಆಗ್ತಾ ಇಲ್ಲ ಅಂತ ಅನ್ನೋದಿದೆಯಲ್ಲ, ಅವಾಗ ಹಿಂದೆ ಭಾಳ ಕಮ್ಮಿ ಇತ್ತು. ಇವಾಗ ತುಂಬ ಜಾಸ್ತಿ ಆಗ್ತಿದೆ. ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇದೆ. ನಾವು ಸುಮ್ಮನೆ ನಮ್ಮ ಕೆಲವು ಆಚರಣೆಗಳನ್ನು ನೋಡಿದಾಗ, ಒಂದು ಮನೆ ಗೃಹ ಪ್ರವೇಶ ಮಾಡಬೇಕು, ಒಂದು ಹೋಮ ಮಾಡ್ತಾ ಇದ್ದಾರೆ ಅಂದರೆ ಮೊದಲು ಅವ್ರು ಹೇಳೋದು ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರನ್ನು ಪ್ರಾರ್ಥನೆ ಮಾಡಿ, ತಂದೆ ತಾಯಿಗಳನ್ನು ಪ್ರಾರ್ಥನೆ ಮಾಡಿ, ಅವರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಿ. ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಅಥವಾ ಯಾವುದೇ ಒಂದು ವಿದ್ಯೆ ಕಲಿಬೇಕಾದ್ರೂ ಮೊದಲು ಅವರು ಹೇಳೋದು, ಯಾವುದೇ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಮೊದಲು ಆ ಪರಿಸರಕ್ಕೆ, ನಾನಿರುವ ಜಾಗಕ್ಕೆ, ಆಮೇಲೆ ನನ್ನ ಗುರುಗಳಿಗೆ ಮತ್ತು ಇಷ್ಟ ದೇವರಿಗೆ, ತಂದೆ ತಾಯಿಗಳಿಗೆ ಮೊದಲನೇದಾಗಿ ಮಾಡಬೇಕಾಗಿದೆ. ಅಂದರೆ ಏನೇ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಒಳ್ಳೆಯದು ಆಗಬೇಕು, ಶುಭ ಆಗಬೇಕು ಅಂತಂದರೆ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿನೇ ಶುರು ಮಾಡೋದು. ನೀವು ಯಾವುದೇ ಆಚರಣೆ ನೋಡಿ, ಅದು ಮದುವೆ ಆಗ್ಬೋದು, ಗೃಹ ಪ್ರವೇಶ, ಒಳ್ಳೆ ಕಾರ್ಯ ಏನೇ ಇದೆ ಅಂತಂದ್ರೂ ಅಲ್ಲಿ ಹಿರಿಯರಿಗೆ, ಇಷ್ಟ ದೇವರಿಗೆ, ಆಮೇಲೆ ತಂದೆ ತಾಯಿಗಳು ಮುಖ್ಯವಾಗಿ ಇವರಿಗೆ, ಮತ್ತು ನನಗೆ ಸಹಾಯ ಮಾಡಿದವರಿಗೆ ಎಲ್ಲದಕ್ಕೂ ಪಂಚಭೂತಗಳಿಗೂ ಸೇರಿಸ್ತಾರೆ ಕೆಲವು ಸಲ. ಅದಕ್ಕೆ ನಾನು ಒಂದು ಧನ್ಯತೆಯನ್ನು ಅರ್ಪಿಸ್ತಿದ್ದೀನಿ. ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ದೀಸ್ ಪೀಪಲ್ ಅಂತ ಹೇಳ್ತಾರೆ. ಇದು ಅದ್ಭುತವಾದ ಆ್ಯಂಟಿ ಡಿಪ್ರೆಸೆಂಟ್. ನಿಮಗೆ ಏನೇ ತೊಂದರೆ ಇರಲಿ, ನಿಮಗೆ ತುಂಬ ತೊಂದರೆಗಳಿದೆ, ಹೆಲ್ತ್ದು ಭಾಳ ಹಾಳಾಗೋಗಿದೆ, ಡಾಕ್ಟ್ರ್ ಹತ್ರ ಹೋಗಿ ದುಡ್ಡು ಸುರಿತಾ ಇದ್ದೀನಿ, ಸೆಡೇಟಿವ್ ತಗೊತಿದ್ದೀನಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊತಿದ್ದೀನಿ, ನಿದ್ದೆ ಬರ್ತಾ ಇಲ್ಲ. ಏಕೆಂದರೆ ಒಂದು ಡೋಸ್ ಆದಮೇಲೆ ಅದು ಅಡಿಕ್ಷನ್ ಆಗಿಬಿಟ್ರೆ ಇನ್ನೂ ಹೈಯರ್ ಡೋಸ್ಗೆ ಹೋಗಬೇಕು, ಅಷ್ಟರಲ್ಲಿ ಅವ್ರಿಗೆ ನಿದ್ದೆ ಬರೋದಿಲ್ಲ. ಹಾಗಾಗಿ ಈ ಥರದ್ದೆಲ್ಲ ಬೇಕಾದಷ್ಟು ತೊಂದರೆಗಳು ಮೆಡಿಕೇಷನಲ್ಲಿ ಇರ್ತಾರೆ ತುಂಬ ಜನ. ಡೇ ಟು ಡೇನೇ ಅವರು ತಮ್ಮ ಸಮಸ್ಯೆಗಳಿಂದ ಹೊರಬರಲಾರದೆ ಅದನ್ನು ಒಂದು ಮಾತ್ರೆಗಳ ಒಂದು
ಸಹಾಯವನ್ನು ತಗೊಂತಿರ್ತಾರೆ. ಇಂಥದ್ದೆಲ್ಲ ಇದ್ದಾಗ ದಿ ಬೆಸ್ಟ್ ಅಂತಂದರೆ ತುಂಬ ಸಿಂಪಲ್ಲು. ಇಲ್ಲಿ ಏನು ಒಂದು ಕಾಸು ಕರಿಮಣಿ ಏನು ಖರ್ಚಿಲ್ಲ, ಆರಾಮಾಗಿ ನೀವು ಮಾಡ್ಬೋದು, ಇದಕ್ಕೆ ಯಾರೂ ಬೇಕಾಗಿಲ್ಲ. ಆದರೆ ಇವೆಲ್ಲ ಏನಂದರೆ ನಾವೇ ಮಾಡ್ಕೋಬೇಕು. ನಿಮಗೋಸ್ಕರ ನಾನು ಮಾಡಿದ್ರೆ ಒಂದು ಸ್ವಲ್ಪ ಆಗ್ಬೋದು, ಆದರೆ ಅದರದ್ದು ಪ್ರಮಾಣ ಏನಿರುತ್ತೆ, ಎಫೆಕ್ಟ್ ಇರುತ್ತಲ್ಲ, ಅಷ್ಟೊಂದು ಆಗೋದಿಲ್ಲ. ಪ್ರತಿಯೊಂದು ಅದಕ್ಕೆ ಹೇಳೋದು, ಈಗ ಪೂಜೆ ಮಾಡಿದ್ರೆ ನನಗೋಸ್ಕರ ಯಾರೋ ಪೂಜೆ ಮಾಡಿದ್ರೆ ಅವ್ರಿಗೆ ಅದ್ರ ಫಲ ಸಿಕ್ಕುತ್ತೆ ಹೊರತು ನನಗೆ ಸಿಕ್ಕಲ್ಲ. ನಾನೇ ಮಾಡಿದಾಗ ಪೂಜೆ ಮಾಡಿದಾಗ ಏನಂದರೆ ದೇಹದಲ್ಲಿ ಬೇಕಾದಷ್ಟು ಕೆಮಿಕಲ್ ರಿಲೀಸ್ ಆಗುತ್ತೆ, ಅದು ನನಗೆ ಆಗಬೇಕದು. ಹಾಗಾಗಿ ಈ ಗ್ರ್ಯಾಟಿಟ್ಯೂಡ್ ಅಂತಂದರೆ ಕೃತಜ್ಞತಾ ಭಾವನೆ ಅಂತಿದೆಯಲ್ಲ, ಅದ್ಭುತವಾಗಿ ಕೆಲಸ ಮಾಡುತ್ತಿದೆ. ಇದು 2012ರಲ್ಲಿ ಒಂದು ಮೆಟಾ ಅನಾಲಿಸಿಸ್ ಅಂತ ಮಾಡಿದ್ದಾರೆ. ಮೆಟಾ ಅನಾಲಿಸಿಸ್ ಅಂದರೆ ಒಂದಷ್ಟು ಜನನ ತಗೊಂಡು ಅವ್ರಿಗೆ ಭಾಳಷ್ಟು ತೊಂದರೆಗಳು ಇರೋ ಅಂಥ ಜನಕ್ಕೆ ಈ ಒಂದು ಕೃತಜ್ಞತಾ ಭಾವನೆಯನ್ನು ಪ್ರತಿ ಒಂದು ಹಂತದಲ್ಲೂ ನೀವು ಮಾಡ್ತಾ ಹೋಗಿ. ಅಂದರೆ ಈ ವಿಶ್ವಕ್ಕೆ ನಾನು ಋಣಿಯಾಗಿದ್ದೇನೆ, ಈ ವಿಶ್ವಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ. ಅಂದರೆ ನನಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿರೋದಕ್ಕೆ, ನೆಮ್ಮದಿಯ ಜೀವನವನ್ನು ಕೊಟ್ಟಿರೋದಕ್ಕೆ, ಆ ಥರದ್ದು ಒಂದಷ್ಟು ಪಾಸಿಟಿವ್ ಅಫರ್ಮೇಷನ್ಗಳನ್ನು ಹೇಳ್ತಾ ಬರ್ತಾರೆ. ಅಂದರೆ ಪಾಸಿಟಿವ್ ಅಂದರೆ ಅವರು ಅಂದರೆ ಅವ್ರಿಗೆ ಸರಿ ಇಲ್ಲದೆ ಇದ್ದವ್ರಿಗೆ, ಸರಿ ಇಲ್ಲದೆ ಯಾರು ಬೇಕಾದ್ರೂ ಮಾಡ್ಬೋದು. ಈಗ ನಾವು ನೀವು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತೀವಿ. ಅಂದ್ರೆ ಪ್ರತಿ ಹಂತದಲ್ಲೂ ಅದು ಸರಿ ಇಲ್ದ 2 ಗ್ರೂಪ್ ಮಾಡಿದ್ದಾರೆ, ಸರಿ ಇಲ್ದಿದ್ದವ್ರಿಗೆ ಮತ್ತೆ ಸರಿ ಇರೋವ್ರಿಗೆ. ಸರಿ ಇಲ್ದಿದ್ದವ್ರಿಗೂ ಎಲ್ಲಾ ತರದ್ದು ಊಟ ಸೇರ್ತಾ ಇಲ್ಲ, ನಂತರ ಊಟ ಸೇವನೆ ಚೆನ್ನಾಗಾಯ್ತು, ನಿದ್ದೆ ಚೆನ್ನಾಗಿ ಬಂತು, ಬೇಕಾದಷ್ಟು ಈ ತರದ ಬದಲಾವಣೆಗಳನ್ನ ನಾವು ನೋಡಿದ್ವು. ಹಾಗಾಗಿ ಗ್ರ್ಯಾಟಿಟ್ಯೂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಅದನ್ನ 3 ಲೆವೆಲಲ್ಲಿ ನಾವು ಮಾಡಬೇಕು. ಗ್ರ್ಯಾಟಿಟ್ಯೂಡ್ ಪ್ರತಿಯೊಂದಕ್ಕೂ ನಾವು ಮಾಡಲೇಬೇಕು. ಇವಾಗ ನೋಡಿ, ನಾವೆಲ್ಲ ಸಾಮಾನ್ಯ ಯೋಚನೆ ಮಾಡ್ತೀವಿ, ನಾವು ತುಂಬ ಬಡವರು ಅಂದರೆ ಬಡತನದಲ್ಲಿರೋರು ಹಂಗೆ ಅನ್ಕೊಂತಾರೆ ನಾನು ಬಡವ ಅಂತ. ಆದರೆ ಯಾರೂ ಬಡವರಲ್ಲ ಜಗತ್ತಲ್ಲಿ. ಏನಕ್ಕೆ ಅಂದರೆ ನಿನ್ನ ದೇಹದಲ್ಲಿರುವ ಒಂದೊಂದು ಅಂಗಾಂಗಕ್ಕೂ ಬೆಲೆ ಕಟ್ಟೋಕ್ಕಾಗಲ್ಲ. ನಿಮಗೆ ಹಾರ್ಟ್ಗೆ ನೀವು ನಾನು 1 ಕೋಟಿ ಕೊಡ್ತೀನಿ, ನೀನು ಹಾರ್ಟ್ ಕೊಡಿ ಅಂತಂದರೆ ಕೊಡ್ತೀರಾ? ಅಂದರೆ ನಮ್ಮಲ್ಲಿ ಅಮೂಲ್ಯವಾಗಿ ಬೆಲೆ ಕಟ್ಟಕ್ಕಾಗದೇ ಇರೋಂತಹ ಒಂದು ಅಷ್ಟೊಂದು ಸಂಪತ್ಭರಿತವಾಗಿರೋದನ್ನು ನಾವು ಇಟ್ಕೊಂಡ್ರು ನಾವೇನು ಮಾಡ್ತೀವಿ, ಅದಕ್ಕೆ ಥ್ಯಾಂಕ್ಫುಲ್ ಆಗಿಲ್ಲ. ನಾವು ಪ್ರತಿ ಹಂತದಲ್ಲೂ ಕೊರಗ್ತಾ ಇದ್ದೀವಿ, ಅಯ್ಯೋ ನನಗೆ ಅದು ಸರಿ ಇಲ್ಲ, ನನಗಿದು ಸರಿ. ಅಂದರೆ ಜಗತ್ತಲ್ಲಿ ಯಾರಿಗೂ ಎಲ್ಲ ಸರಿ ಇರಲ್ಲ, ನಾವು ಸರಿ ಮಾಡ್ಕೋಬೇಕದು. ಯಾವುದು ಪರ್ಫೆಕ್ಷನ್ ಅಂತ ಎಲ್ಲೂ ಇಲ್ಲ. ಅದು ಸರಿ ಇರದೇ ಇದ್ದನ್ನು ಸರಿ ಮಾಡುವಂತಹದ್ದು ನಮಗೆ ತಿಳಿದಿರಬೇಕು. ಆಗ ಈಗ 3 ಲೆವೆಲಲ್ಲಿ ಈ ಒಂದು ಗ್ರ್ಯಾಟಿಟ್ಯೂಡ್ನ ನಾವು ಮಾಡಬೇಕಾಗುತ್ತೆ. ಮೊದಲನೇದಾಗಿ ನಾವು ಬೆಳಗ್ಗೆ ಎದ್ದೇಳೋಕ್ಕೆ ಮೊದಲು ನಮ್ಮ ದೇಹದ ಬಗ್ಗೆನೇ ಒಂದು ಗಮನ, ನಾನು ಹೇಳಿದ್ದೆ ವಿಪಾಸನ ಇದರಲ್ಲಿ ಮೆಡಿಟೇಷನ್ ಅಂತ, ಅದರಲ್ಲಿ ನಮ್ಮ ದೇಹದ ಬಗ್ಗೆ ಗಮನ ಕೊಟ್ಕೊಂಡು ನನ್ನ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ. ನನ್ನ ಕಿಡ್ನಿ ಸರಿಯಾಗಿ ಫಿಲ್ಟ್ರೇಷನ್ ಮಾಡ್ತಾ ಇದೆ, ಥ್ಯಾಂಕ್ಫುಲ್ ಆಗಿದ್ದೀನಿ. ನನ್ನ ಲಿವರು ಡಿಟಾಕ್ಸಿಫೈ ಮಾಡ್ತಾ ಇದೆ, ಐ ಆಮ್ ಥ್ಯಾಂಕ್ಫುಲ್. ನನ್ನ ಶ್ವಾಸಕೋಶ ಚೆನ್ನಾಗಿ ರೆಸ್ಪೈರ್ ಮಾಡ್ತಾ ಇದ್ದೀನಿ, ಸ್ಟ್ರಾಂಗ್. ಅಂದರೆ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ನಾವು ಅದನ್ನ ಥ್ಯಾಂಕ್ಫುಲ್ ಮಾಡಿದಾಗ ನಮಗೆ ಗೊತ್ತಿಲ್ಲದಂತೆ ಬೇಕಾದಷ್ಟು ಪ್ರೋಟೀನ್ ಸಿಂಥಸೈಸ್ ಆಗುತ್ತೆ, ಕೆಮಿಕಲ್ಸ್ಗಳು ಸಿಂಥಸೈಸ್ ಆಗುತ್ತೆ. ಆ ಪಾತ್ವೇಸ್ ಇರುತ್ತಲ್ಲ, ಇದೆಲ್ಲ ಒಳಗಡೆ ಇರೋದೆಲ್ಲ ರಿಯಾಕ್ಷನ್ಗಳೇ, ಎಲ್ಲ ಕೆಮಿಕಲ್. ಈ ಫ್ಯಾಕ್ಟ್ರಿಲಿ ಏನೇನು ನಡೆಯುತ್ತೆ ಆ ಥರ ದೇಹದ ಒಳಗಡೆನೇ ಅದೊಂದು ಫ್ಯಾಕ್ಟ್ರಿ ಅಂತಲೇ ಅನ್ಬೋದು. ಇದೆಲ್ಲ ಸರಿಯಾಗಬೇಕು ಅಂದರೆ ಹೊರಗಡೆಯಿಂದ ಒಂದು ಇನ್ಸ್ಟ್ರಕ್ಷನ್ ಬರಬೇಕು, ಪಾಸಿಟಿವ್ ಆಗಿ ಕೊಡಬೇಕು. ಅದು ಕೊಟ್ಟಾಗ ಏನಾಗುತ್ತೆ ಅಂದರೆ ಅದಕ್ಕದೇ ಸರಿ. ಇದಕ್ಕೆ ಬೇಕಾದಷ್ಟು ಎಕ್ಸ್ಪರಿಮೆಂಟೇಷನ್ನು ಮಾಡಿ ಪ್ರೂವ್ ಮಾಡಿದ್ದಾರೆ ಇದು ವರ್ಕ್ ಆಗುತ್ತೆ ಅನ್ನೋದನ್ನು. ನ್ಯೂರೋ ಸೈಂಟಿಸ್ಟ್ಗಳಿಂದ ರಿಸರ್ಚ್ ಆರ್ಟಿಕಲ್ಸ್ ಎಲ್ಲ ಪಬ್ಲಿಷ್ ಮಾಡಿದ್ದಾರೆ, ವರ್ಕ್ ಆಗುತ್ತಿದ್ದು ಅಂತೇಳಿ. ತುಂಬ ಡಿಪ್ರೆಷನಲ್ಲಿ ಇರೋಂಥವ್ರು, ತುಂಬ ಹೆಲ್ತ್ ಅಪ್ಸೆಟ್ ಆಗಿರೋದು, ಕ್ರಾನಿಕ್ ಪೇಷಂಟ್ಸ್ ಅಂತಿರ್ತಾರಲ್ಲ, ತುಂಬ ನೋವಿರೋಂಥವ್ರು, ಅವರಿಗೆ ನೀವೇನಾದರೂ ಈ ಒಂದು ಗ್ರ್ಯಾಟಿಟ್ಯೂಡ್ ಹೇಗೆ ಮಾಡೋದು ಅನ್ನೋದನ್ನ ಕಲಿಸ್ಕೊಟ್ಟು ದಿನ ಮಾಡಿಸ್ತಾ ಬಂದರೆ ಆ ನೋವಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಮೆಜರ್ ಮಾಡಿದ್ದಾರೆ ಅವರು. ತುಂಬ ನೋವಿನಲ್ಲಿರೋರಿಗೆ ಆ ನೋವಿನ ಪ್ರಮಾಣ ಅದಕ್ಕದೇ ಕಮ್ಮಿ ಆಗ್ತಾ ಬರೋ ಥರ ಅವ್ರಿಗೆ ಫೀಲ್ ಆಗಿರೋದು ಅದೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ದೇಹಕ್ಕೆ ನಾವು ಗ್ರ್ಯಾಟಿಟ್ಯೂಡ್, ನಾನು ಪ್ರತಿ ಹಂತದಲ್ಲೂ ಈ ಥರ ಅಂಗವೈಕಲ್ಯತೆ ಇರ್ತಾರಲ್ಲ ಅವ್ರನ್ನ ನೋಡಿದಾಗ ತಕ್ಷಣ ದೇವರಿಗೆ ಒಂದು ಧನ್ಯತೆ ಹೇಳ್ತೀನಿ, ದೇವರೇ ನನಗೆ ಕಣ್ಣು ಕೊಟ್ಟಿದ್ಯಾ, ಇಡೀ ಜಗತ್ತನ್ನು ನಾನು ನೋಡ್ತಾ ಇದ್ದೀನಿ. ಯಾಕೆಂದರೆ ರೋಡ್ ಕ್ರಾಸ್ ಮಾಡೋಕೆ ಒದ್ದಾಡ್ತಾ ಇರ್ತಾರೆ ಅವರು. ಅದೇ ರೀತಿ ಮೆಂಟಲಿ ರಿಟಾರ್ಡೆಡ್ ಮಕ್ಳುಗಳನ್ನ ನೋಡಿದಾಗ ದೇವರೇ ನನಗೆ ಚೆನ್ನಾಗಿಟ್ಟಿದ್ಯಾ ಆರೋಗ್ಯವಂತವಾಗಿ, ಅದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಅದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳೋ ಅಂಥದ್ದು. ಅಂದರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ನಾವು ಥ್ಯಾಂಕ್ ಯು ಹೇಳ್ತಾ ಬರಬೇಕು. ಈ ಕೂದಲೆಲ್ಲ ಉದುರ್ತಾ ಇರುತ್ತಲ್ಲ, ಎಲ್ಲದಕ್ಕೂ ಇನ್ಸ್ಟ್ರಕ್ಷನ್ ಕೊಡ್ಬೋದು. ಇದೆಲ್ಲ ಹಿಂಗೆ ಅಂತಂದರೆ ನೀವು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಬರಬೇಕು. ಮತ್ತು ಯಾವ ರೀತಿ ಅನ್ನೋದು ಭಾಳ ಮುಖ್ಯ. ಅದು ಸರಿಯಾದ ರೀತಿಯಲ್ಲಿ ಕೊಟ್ಟಾಗ ಮಾತ್ರ ವರ್ಕೌಟ್ ಆಗುತ್ತೋ ಇಲ್ವೋ, ಇದು ಹೆಂಗೆ ಸಾಧ್ಯ, ಈ ಗ್ರ್ಯಾಟಿಟ್ಯೂಡ್ ಇದ್ದ ತಕ್ಷಣ ಆಗ್ಬಿಡುತ್ತಾ, ಈ ಥರ ಎಲ್ಲ ನಮ್ಮ ಮೈಂಡು ಲಾಜಿಕ್ಕಾಗಿ ಏನೇನೋ ಥಿಂಕ್ ಮಾಡ್ತಾ ಬಂದರೆ ಖಂಡಿತ ಆಗಲ್ಲ. ಅದು ಯಾರು ಏನೂ ಇಲ್ಲ, ನಾನು ಐ ಆಮ್ ಥ್ಯಾಂಕಿಂಗ್, ನಾನು ಅದಕ್ಕೆ ಕೃತಜ್ಞನಾಗಿದ್ದೀನಿ. ಈಗ ನೋಡಿ, ಊಟ ಯಾವುದೋ ಒಂದು ಎಲ್ಲ ಊಟಕ್ಕೆ ಹೋದಾಗ ಊಟ ಮಾಡೋಕ್ಕೆ ಮೊದಲು ಜೋರಾಗಿ ಹೇಳ್ಬೇಡಿ, ಮನಸ್ಸಿನಲ್ಲೇ ಥ್ಯಾಂಕ್ ಮಾಡಿ. ಆಮೇಲೆ ಎಲ್ಲೋ ಒಂದು ಒಳ್ಳೆ ಕಾಫಿ ಕುಡಿತೀರಾ, ಮತ್ತೇನು, ಪ್ರತಿಯೊಂದರಲ್ಲೂ ಇದಕ್ಕೆ ಏನೂ ಖರ್ಚಿಲ್ಲ. ಬಟ್ ಇದನ್ನು ಅಭ್ಯಾಸ ಮಾಡ್ತಾ ಬರಬೇಕು. ಇದು ಮೊದಲನೇದಾಗಿ ನಮ್ಮ ದೇಹದ ಬಗ್ಗೆ ನಾವು ಥ್ಯಾಂಕ್ ಮಾಡೋ ಅಂಥದ್ದು. ಎಲ್ಲ ಚೆನ್ನಾಗಿದೆ, ಫೈನ್, ಫ್ಯಾಂಟಾಸ್ಟಿಕ್ಕು, ದೇವರು ಇದೇ ಥರ ನನ್ನ
ಚೆನ್ನಾಗಿಟ್ಟಿರ್ತಾರೆ, ಮುಂದೆನೂ ಇಟ್ಟಿರ್ತಾರೆ. ಸೊ ನಾನು ಭಗವಂತನಿಗೆ ಹೈಯರ್ ಕಾನ್ಷಿಯಸ್ನೆಸ್ಗೆ ಕೃತಜ್ಞ ಆಗಿದ್ದೀನಿ ಅಂತ ನಾವು ಹೇಳ್ಬೋದು. ಸೆಕೆಂಡ್ ಲೆವೆಲಲ್ಲಿ ನಮ್ಮ ಸುತ್ತಮುತ್ತ ಇರೋ ಜನಗಳು, ನಮ್ಮ ಸುತ್ತಮುತ್ತ ಎಲ್ಲ ಒಳ್ಳೆಯವರೇ. ನಮ್ಮ ನೋಡೋ ದೃಷ್ಟಿ ಇರುತ್ತಲ್ಲ ಅದು ಬೇರೆ ಥರ ಇರೋದ್ರಿಂದ ಎಲ್ಲ ಕೆಟ್ಟವ್ರ ಥರ ಕಾಣ್ತಾರೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನೋ ಒಂದೊಂದು ಸಣ್ಣ ಪುಟ್ಟ ಒಂದು ತೊಂದರೆಗಳು ಇದ್ದೇ ಇರುತ್ತೆ. ಆದರೆ ಅದನ್ನು ನಾವು ಒಂಥರ ಬದನೆಕಾಯಿನ ಬ್ರಹ್ಮಾಂಡ ಅಂತ ಅಂತಾರಲ್ಲ, ದೊಡ್ಡದಾಗಿ ಮಾಡಿ ಅದನ್ನು, ಏಕೆಂದರೆ ಅವನಲ್ಲಿ ಒಳ್ಳೆಯದು ಇರುತ್ತೆ, ಅದು ಏನು ಒಳ್ಳೇದಿರುತ್ತೆ ಅದನ್ನು ಹುಡುಕಬೇಕು. ಇದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಈ ಥ್ಯಾಂಕ್ಫುಲ್ನೆಸ್ನ ಒಂದು ಆಫೀಸಲ್ಲಿ ನೀವು ಅಪ್ಲೈ ಮಾಡಿದಾಗ ಹೇಗೆ ವರ್ಕ್ ಆಗುತ್ತೆ ಅಂತ, ಅದಕ್ಕೆ ಮೊದಲು ನಂತರ ಮಾಡಿ ನೋಡಿದಾಗ ನಂತರ ಪ್ರೊಡಕ್ಟಿವಿಟಿ ಚೆನ್ನಾಗಾಗಿದೆ. ಬಾಸ್ ತುಂಬ ಚೆನ್ನಾಗಿ ಅವನು ಬಾಸಿಸಮ್ ಮಾಡದೆ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಕಾರ್ಡಿಯಲ್ ಆಗಿ ಅವ್ರಿಗೆ ಮಾಡಿ ಅವ್ನು ಚೆನ್ನಾಗಿ ಮಾಡಿದಾಗ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ವರ್ಕ್, ಯು ಹ್ಯಾವ್ ಡನ್ ದ ಪ್ರಾಜೆಕ್ಟ್ ಅಂತೆಲ್ಲ ಹೇಳಿದಾಗ ಅವ್ನಿಗೆ ಇನ್ನೂ ಉತ್ಸಾಹ ಬಂದಿದೆ. ಅದನ್ನು ಎರಡನ್ನೂ ಕಂಪೇರ್ ಮಾಡಿದ್ದಾರೆ. ನೀನು ಬಾಸಿಸಮ್ ಮಾಡಿ ಮಾಡೋದಕ್ಕೂ ನೀನು ಥ್ಯಾಂಕ್ಫುಲ್ ಮಾಡಿ ಮಾಡೋದಕ್ಕೂ ಏನು ವ್ಯತ್ಯಾಸ ಅಂದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ, ಮತ್ತು ಸುತ್ತಮುತ್ತ ಜನಗಳು ತುಂಬ ಹ್ಯಾಪಿಯಾಗಿರ್ತಾರೆ. ಈಗ ನಾನು ನಿಮ್ಮನ್ನು ನೋಡಿದ್ದೀನಿ, ನಿಮ್ಮ ಎಲ್ಲ ಹುಡುಗರುಗಳ ಜೊತೆ ನೀವು ತುಂಬ ಕಾರ್ಡಿಯಲ್ ಆಗಿದ್ದೀರಾ. ಸೊ ಒಬ್ಬ ಸಕ್ಸಸ್ ಪರ್ಸನ್ ಏನು ಅಂದರೆ ಅವನು ತನ್ನ ಸರೌಂಡಿಂಗ್ ಇದೆಯಲ್ಲ ಅದನ್ನ ಖುಷಿಯಾಗಿಡಬೇಕು. ಅವನು ನನ್ನ ಸುತ್ತಮುತ್ತ ಇರೋ ಜನನ ನಾನು ಖುಷಿಯಾಗಿಟ್ಟರೆ ಪ್ರೊಡಕ್ಟಿವಿಟಿ ಚೆನ್ನಾಗಿರುತ್ತೆ. ನಾನು ಅವ್ರನ್ನ ಯಾವಾಗಲೂ ಸ್ಟ್ರೆಸ್ಫುಲ್ ಕಂಡೀಷನಲ್ಲಿ ಇಟ್ಟು ಅಯ್ಯೋ ಇದು ಆಗಲೇಬೇಕು, ಇದಾಗಲಿಲ್ಲ ಅಂದರೆ ನನ್ನ ಕೆಲಸದಿಂದ ತೆಗ್ದಾಕ್ತೀನಿ ಅಂದರೆ ಅವನು ಬ್ಲ್ಯಾಂಕ್ ಆಗಿಬಿಡ್ತಾನೆ, ಅವನು ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ ನನ್ನ ಕೆಲಸ ಹೋಗುತ್ತೆ, ಏನು ಮಾಡೋದು, ಆವಾಗ ತಲೆ ಏನೂ ಓಡೋದೇ ಇಲ್ಲ. ಸೊ ನನ್ನ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಮೈಂಡ್ ಬ್ಲ್ಯಾಂಕ್ ಆಗುತ್ತೆ, ಇದೆಲ್ಲ ತೊಂದರೆ ಆಗೋದ್ರಿಂದ ಕೆಲಸ ಆಗೋದಿಲ್ಲ, ಇನ್ನೂ ಹಾಳಾಗ್ತಾ ಬರುತ್ತೆ. ಸೊ ನನ್ನ ಸುತ್ತಮುತ್ತ ರಿಲೇಟಿವ್ಸ್ಗಳು, ಆಮೇಲೆ ಜಗತ್ತಲ್ಲಿ ಯಾರೂ ಪರ್ಫೆಕ್ಟ್ ಇರಲ್ಲ. ಈಗ ನಾವು ತುಂಬ ನಮ್ದು ಏನು ತಪ್ಪು ಅಂದರೆ ಎಲ್ಲಾನು ದೇವ್ರ ಥರ ಇರಬೇಕು ಅಂದರೆ ಹೆಂಗೆ ಸಾಧ್ಯ? ಅದು ಕರೆಕ್ಟ್. ಆಮೇಲೆ ನಾವು ಇರಲ್ವಲ್ಲ, ಫಸ್ಟ್ ನಾವೇ ಇರಲ್ವಲ್ಲ ದೇವ್ರ ಥರ, ನಾವೇ ಚೆನ್ನಾಗಿಲ್ಲ, ನಮಗೂ ಗೊತ್ತು ನಮ್ಮ ವೀಕ್ನೆಸ್ಗಳು, ನಮ್ಮ ದೌರ್ಬಲ್ಯಗಳು, ನಮ್ಮ ಸಿಟ್ಟು, ನಮ್ದೆಲ್ಲ ಗೊತ್ತು. ಸೊ ನಾವು ಚೆನ್ನಾಗಿಲ್ಲ ಅಂದಮೇಲೆ ನಮಗೆ ಅಂದರೆ ಈಗ ನಾವು ನಮ್ಮನ್ನು ಚೆನ್ನಾಗಿ ಇಟ್ಕೋಬೋದಲ್ವಾ, ಆದರೂ ಇಟ್ಕೊಳಕ್ಕಾಗಲ್ಲ. ಏನೋ ಒಂದು ಸಣ್ಣದು 5% ಎಲ್ಲೋ ಒಂದು ಮಿಸ್ಫೈರ್ ಆಗೇ ಆಗುತ್ತೆ. ಹಂಗಿರ್ಬೇಕಾದ್ರೆ ಬೇರೆ ಚೆನ್ನಾಗಿರ್ಬೇಕಂತ ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ? ಹಾಗಾಗಿ ಈ ಥ್ಯಾಂಕ್ಫುಲ್ನೆಸ್ ಇದೆಯಲ್ಲ, ಎಲ್ಲೆಲ್ಲಿ ಸಾಧ್ಯನೋ ಮಾಡ್ತಾ ಬನ್ನಿ, ಬದಲಾವಣೆ ಆಗೇ ಆಗುತ್ತೆ, ಖಂಡಿತ ಆಗುತ್ತೆ. ಬಟ್ 66 ಅಂತ ನಾನು ಇನ್ನೊಂದರಲ್ಲೂ ಹೇಳಿದೆ ಫಾರ್ಮುಲಾ, 66 ದಿನ ಮಾಡಿ ಅದನ್ನು 3 ಸಲ 66 × 3 ಮಾಡ್ಕೊಂಡು ಬನ್ನಿ, ಬದಲಾವಣೆ ಆಗೇ ಆಗುತ್ತೆ, ಖಂಡಿತ ಆಗೇ ಆಗುತ್ತೆ. ಸೊ ಇದು ಎರಡನೇದು. ಮೊದಲನೇದು ದೇಹಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರಬೇಕು, ಎರಡನೇ ಸರೌಂಡಿಂಗ್ಗೆ. ಆಮೇಲೆ ಒಳ್ಳೆ ವಾತಾವರಣ ಇದೆ, ಗಾಳಿ ಇದೆ, ಒಳ್ಳೆ ಇದು ನೀರು ಸಿಗ್ತಾ ಇದೆ, ಪ್ರತಿಯೊಂದಕ್ಕೂ. ಈಗ ನೀರಿಗೆ ಎಮೋಷನ್ಸ್ ಇದೆ ಅಂತ ಬೇಕಾದಷ್ಟು ರಿಸರ್ಚ್ ನಡೆದಿದೆ. ಜಪಾನೀಸ್ ಸೈಂಟಿಸ್ಟ್ ಹೇಳಿದ್ದಾರೆ ನೀರಿಗೆ ಎಮೋಷನ್ ಇದೆ, ನೀವು ಅದಕ್ಕೆ ಚಾರ್ಜ್ ಮಾಡಿ ನೀರು ಕುಡಿಬೋದು ಅಂತ. ಅದಕ್ಕೆ ನೀವು ಶಕ್ತಿ, ಹಿಂದಿನ ಕಾಲದಲ್ಲಿ ನೀವು ಮೂವಿಗಳಲ್ಲಿ ನೋಡ್ತಿದ್ರಲ್ಲ, ಹಿಂಗೆಲ್ಲ ಶಕ್ತಿ ಬಿಟ್ಟು ಆ ಕಮಂಡಲದಲ್ಲಿರುವ ನೀರಿಗೆ ಶಕ್ತಿ ತುಂಬಿ ಅದರ ಪ್ರೋಕ್ಷಣೆ ಮಾಡಿದಾಗ ಅವನು ನಾಯಿ ಕೋತಿ ಏನೇನೋ ಆಗ್ತಾ ಇದ್ದಿದ್ದು ಆ ಥರ. ಅಂದರೆ ಆ ಮಟ್ಟಕ್ಕೆ ಬದಲಾವಣೆ ಆಗುತ್ತೆ ಅಂತಲ್ಲ, ಬಟ್ ಒಂದು ಎನರ್ಜಿ ಇರುತ್ತೆ ಅದರಲ್ಲಿ, ಅದು ನಮಗೆ ಒಂಥರ ಟಾನಿಕ್ ಥರ ಕೆಲಸ ಮಾಡುತ್ತೆ. ಈಗ ಅದನ್ನು ನಾವು ಕುಡಿದಾಗ ಆ ಥರ. ಅಂದರೆ ನಮ್ಮ ಸರೌಂಡಿಂಗನ್ನು ಇಟ್ಕೋಬೇಕು. ಇನ್ನೊಂದು ಮುಖ್ಯವಾದದ್ದು ಈ ಗ್ರ್ಯಾಟಿಟ್ಯೂಡಲ್ಲಿ, ಸಮಸ್ಯೆಗಳಿಗೆ ನೀವು ಥ್ಯಾಂಕ್ ಹೇಳಬೇಕು, ಮತ್ತು ಪೇಯ್ನ್ಗೆ ಥ್ಯಾಂಕ್ ಹೇಳಬೇಕು, ನೋವಿಗೆ ಥ್ಯಾಂಕ್ ಹೇಳಬೇಕು. ನೋವಿಗೆ ಏನಕ್ಕೆ ಥ್ಯಾಂಕ್ ಹೇಳಬೇಕು ಅಂತಂದರೆ, ಯಾವ ವ್ಯಕ್ತಿ ಒಬ್ಬ ಅಚೀವರ್, ಈಗ ಇಲಾನ್ ಮಸ್ಕ್ ನೀವು ನೋಡಿರ್ಬೋದು, ಅವನು ಈಗ ತುಂಬ ಹೈ ಇದರಲ್ಲಿ ಇದ್ದಾನೆ, ಆದರೆ ಅವನು ಮೊದಲು ಬ್ಯಾಂಕ್ ಕ್ರಾಫ್ಟ್ ಆಗೋ ಲೆವೆಲ್ಗೆ ಹೊಟ್ಟೋಗ್ಬಿಟ್ಟಿದ್ದ. ಅವನು ಟೆಸ್ಲಾ ಎಲ್ಲ ಅವನೇ ಇದು ಮಾಡಿದ್ದು. ಅದಕ್ಕೆ ಮೊದಲು ಅವನು ಏರೋಸ್ಪೇಸ್ ರಿಲೇಟೆಡ್ ಇದು ಮಾಡಿ ತುಂಬ ದುಡ್ಡನ್ನ ವ್ಯಯ ಮಾಡ್ಕೊಂಡು. ಅಂದರೆ ಪ್ರತಿಯೊಂದರಲ್ಲೂ ನಾವು ಕಲಿತೀವಿ, ನಾವು ಪ್ರತಿಯೊಂದರಲ್ಲೂ ಕಲಿಬೇಕು, ತಿಳ್ಕೋಬೇಕದು. ನಾನು ಅದೇ ತಪ್ಪನ್ನ ಮಾಡ್ತಾ ಹೋದರೆ ಏನು ಪ್ರಯೋಜನ ಇಲ್ಲ, ತಿಳಿತಾ ಹೋಗಬೇಕು. ಈ ನಮ್ಮ ಎಕ್ಸ್ಪೀರಿಯನ್ಸ್ಗಳೇನಿರುತ್ತೆ ಅದಕ್ಕೆ ಪ್ರತಿಯೊಂದಕ್ಕೂ ಬೆಲೆ ಇದೆ. ಈಗ ನಾನು ಇಷ್ಟು ಅಥೆಂಟಿಕ್ಕಾಗಿ ಕೆಲವೊಂದು ಹೇಳ್ತಿದ್ದೀನಿ ಅಂತಂದರೆ ಅದನ್ನು ನಾನು ಅನುಭವಿಸಿದ್ದೀನಿ, ನನ್ನ ಜೀವನದಲ್ಲಿ ನಡೆದಿದೆ, ಹಾಗಾಗಿ ಅಷ್ಟು ಅಥೆಂಟಿಸಿಟಿಲಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಸೊ ಪೇಯ್ನ್, ಏನಕ್ಕೆ ಪೇಯ್ನ್ಗೆ ಥ್ಯಾಂಕ್ ಮಾಡಬೇಕು ನೀವು ಅಂತಂದರೆ, ಪೇಯ್ನ್ ಏನು, ಈಗ ತಲೆನೋವು ಬಂತು ಅಲ್ವಾ, ನನಗೆ ತಲೆನೋವು ಏನಕ್ಕೆ ಬಂತು ಅಂದರೆ ಏನೋ ಒಳಗಡೆ ಒಂದು ತೊಂದರೆ ಆಗಿದೆ. ಹೊಟ್ಟೆನೋವು ಬಂತು, ಹೊಟ್ಟೆನೋವು ಎಲ್ಲಿ ಬಂತು, ಬಲಗಡೆ ಬಂತಾ ಎಡಗಡೆ ಬಂತಾ, ಬಲಗಡೆ ಬಂದರೆ ಅಪೆಂಡಿಸೈಟಿಸು, ಎಡಗಡೆ ಅಂದರೆ ನಿಮಗೆ ಪೇಯ್ನು ಒಂದು ಇಂಡಿಕೇಟರು. ಅಂದರೆ ನೀವು ಅದಕ್ಕೆ ಥ್ಯಾಂಕ್ ಮಾಡಬೇಕು. ಅಯ್ಯೋ ಈ ಸದ್ಯ ಈ ಪೇಯ್ನು ಈಗಲೇ ಬಂತು, ತಕ್ಷಣ ನಾನು ಡಾಕ್ಟ್ರ್ ಹತ್ರ ಹೋದರೆ ನನ್ನ ಜೀವ ಉಳೀತು. ಚೆಸ್ಟ್ ಪೇಯ್ನು ಒಂದು ಚೂರು ಬಂತು, ತಕ್ಷಣ ಡಾಕ್ಟ್ರ್ ಹತ್ರ ಹೋದರೆ ಬದುಕಂಡ. ಅಂದರೆ ಆ ಪೇಯ್ನ್ಗೆ ಯು ಶುಡ್ ಥ್ಯಾಂಕ್ ದ ಪೇಯ್ನ್. ಅದು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತು, ನಿಮ್ಗೆ ಹೇಳ್ತು, ಓಹೋ ನೀನು ಹೋಗು ಬೇಗ, ಇಟ್ ಈಸ್ ವೆರಿ ಅರ್ಜೆಂಟ್,
ನೀನು ಡಾಕ್ಟರ್ ಹತ್ರ ಹೋಗಲೇಬೇಕು, ನಿನ್ನ ಬಾಡಿಲಿ ಸರಿ ಇಲ್ಲ, ನೀನು ಹೋಗಬೇಕು ಅನ್ನೋದನ್ನು ತಿಳಿಸ್ತದು. ಪೇಯ್ನ್ಗೆ ನಾವು ಥ್ಯಾಂಕ್ ಹೇಳಬೇಕು. ಪೇಯ್ನ್ ಏನು ಅನ್ನೋದು ನಮಗೆ ಗೊತ್ತಾಗಬೇಕು, ಹೇಗಿರುತ್ತೆ ಅನ್ನೋದು ಗೊತ್ತಾಗಬೇಕು, ಅದನ್ನ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಂದು ಪೇಯ್ನ್ನ ನಾವು ಯಾವುದನ್ನೇ ಆಗಲಿ ಎಂಜಾಯ್ ಮಾಡಬೇಕು ಅಂತಲೇ ಹೇಳೋದು. ದುಃಖ ಇದೆಯಾ, ಅದರಲ್ಲೂ ಏನೋ ಒಂದು ಎಮೋಷನ್ಸ್ ಇರುತ್ತೆ, ಅದನ್ನು ತಿಳ್ಕೋಬೇಕು, ಪೇಯ್ನ ಎಂಜಾಯ್ ಮಾಡಬೇಕು. ಆಮೇಲೆ ಸಮಸ್ಯೆಗಳಿಗೆ ಥ್ಯಾಂಕ್ ಹೇಳಬೇಕಂತೆ. ನಾವು ಸಮಸ್ಯೆಗಳು ಬಂದಾಗಲೇ ಅದರ ನಿವಾರಣೆ ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನಮಗೆ ಲೈಫು ಹಿಂಗೆ ಪ್ಲೇನಾಗಿ ಹೋಗ್ತಾ ಇರುತ್ತೆ, ಹಿಂಗೆ ಒಂದು ಗ್ರಾಫು ಮೇಲೆ ಹೋಗ್ತಾ ಇರುತ್ತೆ. ಒಂದು ಸಮಸ್ಯೆ ಬಂತು, ಡಪ್ ಅಂತ ಕೆಳಗೆ ಬಿದ್ದುಬಿಡ್ತೀವಿ ನಾವು, ಆಮೇಲೆ ಮೇಲೆ ಹೇಳೋಕ್ಕೆ ಬರಲ್ಲ ನಮಗೆ. ಅದೇ ಆ ಗ್ರಾಫಲ್ಲಿ ಮಧ್ಯ ಹರ್ಡಲ್ಸ್ಗಳು ಬಂದರೆ ನಮಗೆ ಆ ಸಮಸ್ಯೆನ ಹೇಗೆ ನಿವಾರಣೆ ಮಾಡಬೇಕು, ಹೌ ಟು ಟ್ಯಾಕಲ್ ದ ಸಿಚುಯೇಷನ್ ಅನ್ನೋದು ನಮಗೆ ಗೊತ್ತಾಗಬೇಕು ಅಂತಂದರೆ ನಮಗೆ ಸಮಸ್ಯೆ ಬರಬೇಕು. ಸೊ ವಿ ಶುಡ್ ಥ್ಯಾಂಕ್ ದ ಪ್ರಾಬ್ಲಮ್ಸ್ ಅಂತಲೂ ಹೇಳ್ತಾರೆ. ಪ್ರಾಬ್ಲಮ್ಗಳಿಗೂ ನಾವು ಥ್ಯಾಂಕ್ ಮಾಡಬೇಕು. ನೋಡು, ಈ ಪ್ರಾಬ್ಲಮ್ ಬಂದಿದ್ದಕ್ಕೆ ಸದ್ಯ ನಾನು ಇದರಿಂದ ಏನೋ ಪಾಠ ಕಲಿತೆ, ಈ ನೋವು ಬಂದಿದ್ದಕ್ಕೆ ನನ್ನ ದೇಹದಲ್ಲಿ ತೊಂದರೆ ಆಗಿರೋದು ನನಗೆ ತಿಳಿಯಿತು. ಹಾಗಾಗಿ ಆ ಥ್ಯಾಂಕ್ಫುಲ್ನೆಸ್ಸನ್ನು ನಾವು ಪ್ರತಿ ಒಂದಕ್ಕೂ, ನಾವು ಸಮಸ್ಯೆ ಎಂದಾಗ ನಾವೇನು ಮಾಡ್ತೀವಿ, ಬೈತೀವಿ, ಅದು ಹಂಗಾಯಿತು, ನನಗೆ ಹಿಂಗೆ. ನಾವು ಏನಂದರೆ ನಮ್ಮ ಮೈಂಡ್ ಸೆಟ್ಟು ನೆಗೆಟಿವ್. ಯಾವಾಗಲೂ ನೀವು ನೆಗೆಟಿವಿಂದ ಪಾಸಿಟಿವ್ಗೆ ಬನ್ನಿ, ಯಾವಾಗಲೂ ಸಂತೋಷವಾಗಿರ್ತೀರ. ನಿಮಗೆ ಈಗ ಸಮಸ್ಯೆ ಇದೆ ಆದರೂ ಪಾಸಿಟಿವ್ ಆಗಿರ್ತೀರಾ ಮತ್ತು ಸಂತೋಷವಾಗಿರ್ತೀರ. ಬಂತು ಪ್ರಾಬ್ಲಮ್ಮು, ಮತ್ತು ಪ್ರಾಬ್ಲಮ್ಸ್ ಎಲ್ಲ ಪರ್ಮನೆಂಟ್ ಅಲ್ಲ. ಅದು ಲೈಫ್ ಟೈಮಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕ್ರೂಷಿಯಲ್ ಪೀರಿಯಡ್ ಇರುತ್ತೆ. ಆ ಕ್ರೂಷಿಯಲ್ ಪೀರಿಯಡನ್ನು ಅವನು ಹೇಗೆ ಓವರ್ಕಮ್ ಮಾಡ್ತಾನೆ ಅನ್ನೋದ್ರ ಮೇಲೆ ಅವನ ಸಕ್ಸಸ್ಸು ಡಿಪೆಂಡ್ ಆಗುತ್ತೆ. ಕೆಲವರು ಆ ಕ್ರೂಷಿಯಲ್ ಪೀರಿಯಡನ್ನು ಅದನ್ನು ಫೇಸ್ ಮಾಡೋಕ್ಕೆ ಆಗದೇ ಸುಸೈಡ್ ಮಾಡ್ಕೊತಾರೆ. ನಿಮ್ಮ ಗುರುಪ್ರಸಾದ್ ಆಯಿತು, ಒಬ್ಬ ಮನುಷ್ಯ, ಈಗ ಇಲಾನ್ ಮಸ್ಕ್ಗೆ ನಾನು ಹೇಳಿದೆ, ಅಷ್ಟೊಂದು ದೊಡ್ಡ ಅವನು ಶ್ರೀಮಂತ ಬ್ಯಾಂಕ್ರಫ್ಟ್ ಆಗಿ ದಿವಾಳಿ ಆಗ್ತಾ ಇದ್ದಾನೆ ಅಂತಂದರೆ ಅದು ಒಂದು ಟ್ರಾಜಿಕ್, ಅದು ಒಂಥರ. ಬಟ್ ಅವನು ಅದು ನೀವು ಸಾಮಾನ್ಯ ಈ ಅಚೀವರ್ಸ್ನೆಲ್ಲ ನೋಡಿ, ಒಂದು ಪಾಯಿಂಟಲ್ಲಿ ಅವರು ದಿವಾಳಿನೇ, ಆ ನಂತರ ಪುನಃ ಹುಟ್ಟು ಬರ್ತಾರೆ ಅವರು. ಅಲ್ಲಿಂದ ಫಿನಿಕ್ಸ್ ಅಂತಾರಲ್ಲ, ಅಲ್ಲಿಂದ ಮರು ಹುಟ್ಟನ್ನು ಪಡ್ಕೊಂಡು, ಏಕೆಂದ್ರೆ ಆ ಎಕ್ಸ್ಪೀರಿಯನ್ಸ್ ಗೊತ್ತಿರುತ್ತೆ ಅವ್ರಿಗೆ, ಓ ಹಿಂಗೆಲ್ಲ ಆದರೆ ಹಿಂಗಾಗುತ್ತೆ ಅಂತ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಜಗತ್ತಲ್ಲಿ ಯಾರೂ ಏನೋ ಸಮಸ್ಯೆ ಇಲ್ಲದೆ ಯಾರೂ ಇಲ್ಲ. ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಅದನ್ನು ಎಷ್ಟು ಚೆನ್ನಾಗಿ ನೀನು ಅದನ್ನು ನಿಭಾಯಿಸ್ತಿದ್ಯಾ ಅನ್ನೋದು ಭಾಳ ಮುಖ್ಯ. ಹೆಲ್ತ್ ಇಶ್ಯೂಸ್ ಇರುತ್ತೆ, ಇಲ್ಲ ಅಂತಲ್ಲ, ನೋವಿರುತ್ತೆ, ಪೇಯ್ನ್ ಇರುತ್ತೆ, ಆದರೆ ಅದನ್ನ ಓವರ್ಕಮ್ ಮಾಡಬೇಕು. ಅದಕ್ಕೆ ನಾನು ಹೇಳಿದೆ, ಯು ಶುಡ್ ಥ್ಯಾಂಕ್. ಆಯಿತು, ನೋವಿದೆ, ಬಂದಿದೆ, ಸೊ ಐ ಶುಡ್ ಥ್ಯಾಂಕ್ ಇಟ್ ಅನ್ನೋದು. ಆ ಥರ ಪ್ರಾಬ್ಲಮ್ಸ್ಗೂ ಥ್ಯಾಂಕ್ ಮಾಡಬೇಕು ಅಂತ ಹೇಳ್ತಾರೆ. ಈ ಥ್ಯಾಂಕ್ ಮಾಡಿದಾಗ ನಾವು, ಅಥವಾ ಒಂದು ಕೃತಜ್ಞತೆ ಅಂತ ನಮ್ಮ ಮೈಂಡ್ಗೆ ಬಂದಾಗ, ನಮ್ಮ ಟೆಂಪೋರಲ್ ಗೈರೀಸು ದೊಡ್ಡದಾಗ್ತಾ ಬರುತ್ತೆ. ಟೆಂಪೋರಲ್ ಗೈರೀಸ್ ಅಂತ ಮೆದುಳಿನಲ್ಲಿ ಒಂದು ಭಾಗ ಇದೆ. ಯಾರು ಇದಕ್ಕೆ, ನಾನು ಅದಕ್ಕೆ ಹೇಳೋದು, ಎಲ್ಲ ಕಡೆ ಥ್ಯಾಂಕ್ಫುಲ್ ಮಾಡಿ. ಒಬ್ರು ನೀರು ತಂದು ಕೊಡ್ತಾರೆ, ಥ್ಯಾಂಕ್ ಯು ಅಪ್ಪ ಅಂತಂದರೆ ನಾವೇನು ಕಳ್ಕೊಳ್ಳಲ್ಲ. ಸಪ್ಲೈಯರ್ ತಂದು ಕೊಡ್ತಾನೆ, ಅವ್ನಿಗೆ ಏನು ಖುಷಿ ಆಗುತ್ತೆ. ಅವ್ನ ಸರ್ವಿಸ್ಗೆ ನೀವು ಏನೋ ಒಂದು ಅಪ್ರಿಷಿಯೇಟ್ ಮಾಡ್ದಂಗೆ ಆಗುತ್ತೆ. ಆದರೆ ನಾವೇನು, ಅವ್ನ ಸಪ್ಲೈಯರ್ ಇರೋದೇ ತಂದು ಕೊಡೋಕ್ಕೆ, ನಾನು ದೊಡ್ಡವನು, ನಾನು ಹೆಂಗೋ ಬೈ ಗಾಡ್ ಗ್ರೇಸ್ ಚೆನ್ನಾಗಿದ್ದೀನಿ, ಪಾಪ ಅವ್ನ ಕಷ್ಟಕ್ಕೆ ಅವ್ನು ಸಪ್ಲೈಯರ್ ಆಗಿದ್ದಾನೆ ಆ ಥರ. ಅಥವಾ ಅಟೆಂಡ್ರು, ಕೆಲಸ ಮಾಡೋರು, ಅವ್ರ ಕಷ್ಟಕ್ಕೆ ಅವ್ರು ಬಂದಿದ್ದಾರೆ, ಅದನ್ನು ಇಲ್ಟ್ರೀಟ್ ಮಾಡೋ ಅಂಥದ್ದು ಅವಶ್ಯಕತೆ ಏನಿಲ್ಲ. ನಾನು ಅವ್ರನ್ನ ಮನುಷ್ಯನ ಥರ ನೋಡ್ಕೊಂಡ್ರೆ ಎಲ್ಲೋ ಒಂದು ಕಡೆ ನನ್ನ ಕಷ್ಟಕ್ಕೆ ಅವ್ನು ಆಗ್ತಾನೆ ಮೇಲೆ. ಇದು ಒಂದು ನೀವು ಹೇಳಿದ್ರೆ ನಂಗೆ ಅರ್ಥ ಅನ್ಸಿದ್ದು. ಈಗ ಟ್ರಾಫಿಕ್ ಇದ್ದಾಗ ನಾವು ಬೈಕೊಂಡು ಹೋಗ್ತಿರ್ತೀವಿ. ಟ್ರಾಫಿಕ್ ಇಲ್ಲದೆ ಥ್ಯಾಂಕ್ ಮಾಡಿದ್ದೀರಾ ನೀವು, ಬೆಂಗಳೂರು ರೋಡ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಯಾರಾದರೂ ಮನಸ್ಸಲ್ಲಿ ಖಂಡಿತ ಅನ್ಕೊಳ್ಳಲ್ಲ. ನಾವು ಬರೀ ನಾವು ಟ್ರಾಫಿಕ್ ಸುತ್ತಮುತ್ತ ನೋಡ್ಬೋದು, ನೀವು ನಿಂತಾಗ. ಎಸ್. ಎರಡನೇದು, ಇನ್ನೊಂದು ನಾನು ಓದಿದ್ದೆ, ನೀವು ಟ್ರಾಫಿಕಲ್ಲಿ ನಿಂತ್ಕೊಂಡಿದೆ ಗಾಡಿ ಅಂದಾಗ 1 ಲಕ್ಷ ಕೊಟ್ಟು 10 ಲಕ್ಷ ಕೊಟ್ಟು ಗಾಡಿ ತೊಗೊಂಡಿದ್ದೀರಾ, ನೀವು ಎಂಜಾಯ್ ಮಾಡಿ ಆ ಮೂಮೆಂಟ್ನ, ಗಾಡಿ ಮೇಲೆ ಕೂತ್ಕೊಂಡಿದ್ದೀರಲ್ಲ ಅನ್ನೋದೊಂದು ಪಾಸಿಟಿವ್ ಅಟಿಟ್ಯೂಡ್. ಓಕೆ, ಯು ಎಂಜಾಯ್ ದಟ್ ಮೂಮೆಂಟ್. ಮೂರನೇ ನನಗನ್ಸಿದ್ದು, ಈ ಮೇಡಮ್ ಹೇಳಿದ್ದೇನೆಂದರೆ, ಈಗ ಥ್ಯಾಂಕ್ಸ್ ಅಂತ ನೀವು ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ. ಆಮೇಲೆ ಮೆಕ್ಯಾನಿಕಲ್ ಆಗಿ ಹೇಳಿದ್ರಲ್ಲ ಅರ್ಥ ಇಲ್ಲ, ಸ್ವಲ್ಪ ಎಮೋಷನ್ಸ್ ಬೇಕು. ಸುಮ್ಮನೆ ಇದೇನಂದ್ರೆ ನಾಟಕೀಯ ಆದರೆ, ಸೊ ಯು ಶುಡ್ ಫೀಲ್ ದಟ್ ಗ್ರೇಟ್ಫುಲ್ನೆಸ್. ಓ, ಈಗ ಫಾರ್ ಎಕ್ಸಾಂಪಲ್ ಮೇಡಮ್ ಬಂದು ನಮ್ಮ ಜೊತೆಗೆ ಮಾತಾಡಿದ್ದಾರೆ, ಓ ನನಗೆ ಐ ಫೀಲ್ ದಟ್ ಗ್ರೇಟ್ಫುಲ್ನೆಸ್ ಟುವರ್ಡ್ಸ್ ಹರ್. ಓ ನಮಗೆ ಇಷ್ಟೆಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಸೊ ಅವ್ರಿಗೆ ನಾ ಥ್ಯಾಂಕ್ಸ್ ಹೇಳದೇ ಇದ್ರೂ ಕೂಡ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಹೌದು. ಸೊ ನೀವು ನೋಡ್ತಾ ಇದ್ರೆ ನಿಮ್ಮ ಬಗ್ಗೆ ನನಗೊಂದು ಗ್ರೇಟ್ಫುಲ್ನೆಸ್, ಹೌದು, ನಿಮಗೆ ನಮ್ಮ ಬಗ್ಗೆ ಒಂದು ಪುಟ್ಟ ಗ್ರೇಟ್ಫುಲ್ನೆಸ್, ಓ ಇವರೇನೋ ಒಂದು ಒಳ್ಳೆ ವಿಚಾರ ಹೇಳ್ತಾ ಇದ್ದಾರೆ ಅಂತ ಅನ್ಸಿದ್ರೆ, ಸೊ ದಟ್ ಮ್ಯಾಟರ್ಸ್, ದಟ್ ಮೇಕ್ಸ್. ಈಗ ನೀವು ಟ್ರಾಫಿಕ್ ಬಗ್ಗೆ ಹೇಳಿದ್ರಲ್ಲ, ಸುಮ್ಮನೆ ಇಮ್ಯಾಜಿನ್ ಮಾಡಿ, ನಾವು ಕಾರಲ್ಲಿ ಕೂತು ಎ ಸಿ ಹಾಕ್ಕೊಂಡು, ಅದೇನೂ ಆಗಲ್ಲ, ನೀವು ಏನೇ ಸ್ಟ್ರೆಸ್ ಮಾಡ್ಕೊಂಡು ಏನೇ ಬೈದು ಏನೇ ಮಾಡಿದ್ರು ಅದೇನು ಮುಂದೆ ಹೋಗೋಕ್ಕಾಗಲ್ಲ, ನೀವು ಅಲ್ಲೇ ಇರ್ತೀರ. ಸೊ ನೀವು ಹೇಳ್ದಂಗೆ ಎಂಜಾಯ್ ಮಾಡಬೇಕು. ಮತ್ತು ಆ ಟ್ರಾಫಿಕ್ ಪೊಲೀಸ್ನ ನೋಡಬೇಕು. ಇಮ್ಯಾಜಿನ್ ಮಾಡಿ, ಉರಿಯ ಬಿಸಿಲಲ್ಲಿ ಅವನು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ನೀವು ಆ ದೇವರ ಒಂದು ದಯದಿಂದ ಒಳ್ಳೆ ಕಾರಲ್ಲಿ ಎ ಸಿ ಹಾಕೊಂಡು ಕೂತಿದ್ದೀರಾ. ಯು ಶುಡ್ ಥ್ಯಾಂಕ್ ದ ಗಾಡ್
ಇಂಥ ಒಂದು ಫೆಸಿಲಿಟಿ ನನಗೆ ಕೊಟ್ಟಿದ್ದಾರಲ್ಲ ಭಗವಂತ, ನಾನು ಎಷ್ಟು ಚೆನ್ನಾಗಿದ್ದೀನಿ. ಈ ಕೆಲವರೆಲ್ಲ ಬಡವರುಗಳು, ಭಿಕ್ಷುಕರು, ನಿಜವಾಗ್ಲೂ ಅವ್ರು ನೋಡಿದಾಗ ನಾನು ಯಾವತ್ತೂ ಫುಡ್ಡನ್ನ ಯಾವತ್ತೂ ವೇಸ್ಟ್ ಮಾಡಲ್ಲ, ನಾನು ಯಾವತ್ತೂ ಮಾಡಲ್ಲ. ನನಗೆ ಎಷ್ಟು ಬೇಕು ಅಷ್ಟೇ ಮಾತ್ರ ತಿಂತೀನಿ. ಪ್ರತಿಯೊಂದು ಅಗುಳಿಗೂ ನಾನು ಒಂದು ಭಗವಂತ ಅದರಲ್ಲಿ ಪ್ರಾಣಶಕ್ತಿ ಇದೆ ಅಂತ. ಏನಕ್ಕೆ ಅಂತಂದರೆ ಅದು ಇಲ್ಲದೆ ಸತ್ತಿರ ಅಂತ ಬೇಕಾದಷ್ಟು ಜನ ಇದ್ದಾರೆ. ನನಗೆ ಯಥೇಚ್ಛವಾಗಿ ಅದು ಸಿಗ್ತಾ ಇದೆ ಅಂತಂದರೆ ಇಟ್ಸ್ ಅ ಗಾಡ್ ಗ್ರೇಸ್ ಅಂತ. ಈ ಟೆಂಪೋರಲ್ ಗೈರಿಸೋ ಜಾಗ ಜಾಸ್ತಿ ಆಗುತ್ತೆ ಅನ್ನಲ್ಲ, ಅದನ್ನು ನೋಡಿದ್ದಾರೆ. ಅದು ಕ್ವಾಂಟಿಟೇಟಿವ್ MRI ಅವೆಲ್ಲ ಮಾಡಿಬಿಟ್ಟು ಅದನ್ನು ನೋಡಿದ್ದಾರೆ. ಆ ಒಂದು ರೀಚನ್ನು ತುಂಬ ಹೈಲೈಟ್ ಆಗ್ತಾ ಇದೆ, ತುಂಬ ಒಂದು ದೊಡ್ಡದಾಗಿ ಒಂದು ಇದಾಗ್ತಾ ಇದೆ. ಅಂಥ ವ್ಯಕ್ತಿಗಳು ಯಾರು ಈ ಥರ ಒಂದು ಥ್ಯಾಂಕ್ಫುಲ್ನೆಸ್ ಒಂದು ಇಟ್ಕೊಂತಾರೆ, ಅವರು ಸ್ವಲ್ಪ ಹಂಬಲ್ ಆಗಿರ್ತಾರೆ. ಈಗ ನೀವು ನೋಡಿ ಕೆಲವೊಬ್ಬ ವ್ಯಕ್ತಿಗಳು ಅವರು, ಈಗ ನನಗೆ ಯಾವಾಗಲೂ ಅನ್ಸೋದು ಅಬ್ದುಲ್ ಕಲಾಂ, ಎಷ್ಟು ಚೆನ್ನಾಗಿ ಅವ್ರ ಮಾತೇ ಒಂದು ನಮಗೆ ಟಾನಿಕ್ ಥರ. ಆ ಮಾತಲ್ಲಿ ಯಾವ ಈಗೋ ಇಲ್ಲ, ಕೋಪ ಇಲ್ಲ, ಏನಂದರೆ ಒಂಥರ ಸೂದಿಂಗು. ನಿಮ್ಗೆ ಅದು ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಅಂದರೆ ನಾವು ಹಂಬಲ್ಲಾಗಿ ಥ್ಯಾಂಕ್ಫುಲ್ನೆಸ್ ಮಾಡ್ತಾ ಬಂದರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮ್ಯಾನರಿಸಮ್ ಚೇಂಜ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಫೋಕಸ್ ಚೆನ್ನಾಗಿ ಆಗ್ತಾ ಬರುತ್ತೆ. ಆಮೇಲೆ ನಮ್ಮದು ಅಟೆನ್ಷನ್ ಚೆನ್ನಾಗಿ ಆಗ್ತಾ ಬರುತ್ತೆ, ಕ್ರಿಯೇಟಿವಿಟಿ ಚೆನ್ನಾಗಿ ಆಗ್ತಾ ಬರುತ್ತೆ, ಪೇಷನ್ಸ್ ಇರುತ್ತೆ. ನಮ್ಮ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗೋದ್ರಿಂದ ಯಾವ್ದು ಸರಿ ಯಾವುದು ತಪ್ಪು, ಯಾವುದು ಮಾಡಿದ್ರೆ ಒಳ್ಳೆಯದು, ಯಾವ್ದು ಮಾಡಬಾರ್ದು, ಇದೆಲ್ಲದೂ ನಮ್ಗೆ ಆಗಬೇಕು ಅಂತಂದರೆ ನಾವು ವಿ ಶುಡ್ ಥ್ಯಾಂಕ್ ದ ಯೂನಿವರ್ಸ್. ಆವಾಗ ಮಾತ್ರ ಇದೆಲ್ಲ ಆ್ಯಕ್ಟಿವೇಟ್. ಇದೆಲ್ಲ ಅಂದರೆ ನಾನು ಅದೇ ಅನ್ಕೊಂತೀನಿ, ಮನುಷ್ಯ ಖುಷಿಯಾಗಿರಬೇಕು ಅಂದರೆ ಅವನಿಗೆ ಕಾರು ಅಂದರೆ ಹೊರಗಡೆ ಇರೋ ವಸ್ತುವಿಂದ ಖಂಡಿತ ಖುಷಿ ಸಿಕ್ಕಲ್ಲ. ನಾವೆಲ್ಲ ಅನ್ಕೊಂತೀವಿ, ದೊಡ್ಡ ಶ್ರೀಮಂತರಪ್ಪ, ಅವ್ರಿಗೇನು ಚೆನ್ನಾಗಿದ್ದಾರೆ, ದುಡ್ಡಿದೆ, ಬಂಗ್ಲೆ ಇದೆ, ಕಾರ್ ಇದೆ, ಫಾರಿನ್ ಟ್ರಿಪ್ಪು, ಅವ್ರಿಗೆ ಕೇಳಿದ್ರೆ ನೀವು ಅವನೆಷ್ಟು ಖುಷಿಯಾಗಿದ್ದಾನೆ ಅಂತ ಹೇಳ್ತಾನೆ. ಯಾರು ಇರುವುದ ಬಿಟ್ಟು ಇಲ್ಲದರ ಕಡೆಗೆ ಅಂತ ನಡೆಯುವುದೇ ಜೀವನ ಅಂತಾರಲ್ಲ, ಯಾರಿಗಿಲ್ಲ ಏನಿಲ್ಲ ಅದು ಇನ್ನೊಬ್ಬರ ಹತ್ರ ಇದ್ದಾಗ ತುಂಬ ಚೆನ್ನಾಗಿದ್ದಾರೆ. ಆದರೆ ನೀವು ಜಗತ್ತಲ್ಲಿರುವ ಎಲ್ಲರನ್ನೂ ಕೇಳ್ಕೊಂಡು ಬನ್ನಿ, ನೀನು ಸಂತೋಷವಾಗಿದೆಯಾ ಅಂತಂದರೆ ಒಂದು ಫೈನಲ್ ಆನ್ಸರ್ ಇಲ್ಲ ಅಂತಾರೆ. ಏನೋ ಒಂದು ಕೊರತೆ ಇದ್ದೇ ಇರುತ್ತೆ, ಯಾವುದೋ ಒಂದು ಕೊರತೆ, ಯಾವುದೋ ಒಂದು ರಿಲೇಷನ್ನಲ್ಲೋ, ಹೆಲ್ತಲ್ಲೋ, ದುಡ್ಡಲ್ಲೋ, ಏನೋ ಒಂದು ಕೊರತೆ ಇದ್ದೇ ಇರುತ್ತೆ. ಬಟ್ ಥ್ಯಾಂಕ್ಫುಲ್ನೆಸ್ ನಾವು ಮಾಡ್ತಾ ಬಂದರೆ, ಈ ನಾನು ಏನೇನು ಹೇಳಿದೆ ಸಮಸ್ಯೆ, ಬೇಕಾದಷ್ಟು ಸಮಸ್ಯೆ, ನಿಮಗೆ ಆ ಸಮಸ್ಯೆ ಏನಕ್ಕೆ ಬಂತು ಅಂತಲೇ ಗೊತ್ತಿರಲ್ಲ. ಅಂಥ ಸಮಸ್ಯೆನ ಏನೂ ಖರ್ಚಿಲ್ಲದೆ ಯಾವ ಸೂಪರ್ ಸ್ಪೆಷಲಿಸ್ಟ್ ಹತ್ರ ಹಲ್ಲು ನೋವುಗೂ ಥ್ಯಾಂಕ್ಫುಲ್ನೆಸ್ ಮಾಡಿ ಕಮ್ಮಿ ಮಾಡ್ಕೋಬೋದು. ತಲೆನೋವು ಅಂದರೆ ಬೇಕಾದಷ್ಟು ಸಮಸ್ಯೆಗಳಿಗೆ, ನಿದ್ದೆ ಬರದೇ ಇರೋ ಅಂಥದ್ದು, ಊಟ ಸೇರ್ತಾ ಇಲ್ಲ, ಜೀರ್ಣ ಆಗ್ತಾ ಇದೆ, ಇಂಥದ್ದು ಎಲ್ಲದಕ್ಕೂ ಅದರಲ್ಲಿ ನಾವು ಮಾಡ್ಕೋಬೋದು. ಇದರ ಜೊತೆಗೆ ಅಂದರೆ ಕಡಿಮೆ ಮಾಡ್ಕೋಬೋದು ಅಂದ್ರೆ ಅರ್ಥ ಏನು ಅಂತಂದರೆ, ಆ್ಯಕ್ಚುಲಿ ಮೇಡಮ್ ಹೇಳಿದ ಮತ್ತೆ ಮಿಸ್ಟೇಕ್ ಮಾಡ್ಕೋಬೇಡಿ. ಇದು ಕೆಲವರು ಅದನ್ನು ತಪ್ಪರ್ಥ, ಅಂದರೆ ಥ್ಯಾಂಕ್ಫುಲ್ ಆಗಿದ್ಕೊಂಡ ತಕ್ಷಣ ಹಲ್ಲು ನೋವು ಹೋಗುತ್ತೆ ಅಂತ ಅನ್ಕೋಬೇಡಿ. ಹಲ್ಲು ನೋವು ಬಂದಿರೋದು ಒಂದು ಲಕ್ಷಣ, ಹಲ್ಲು ನೋವಿನಲ್ಲಿ ಸಮಸ್ಯೆ ಇದೆ ಅಂತ. ಸೊ ಆ ಸಮಸ್ಯೆ ತೋರಿಸ್ತು ನಿಮಗೆ ಹಲ್ಲು ನೋವು. ಸೊ ನೀವು ಡಾಕ್ಟರ್ ಹತ್ರ ಹೋಗ್ತಿರೋ, ಅದನ್ನ ಏನೋ ಮಾಡ್ಕೊಂಡು ನೀವು ಸರಿ ಮಾಡ್ಕೋತೀರಾ. ಅಕಸ್ಮಾತ್ ಹಲ್ಲು ನೋವು ಬರದೇ ಇತ್ತು ಅಂದ್ಕೊಳ್ಳಿ, ಅಂದರೆ ನಿಮ್ಮ ಹತ್ರ ಸಮಸ್ಯೆ ಇದೆ ಆದರೂ ನೋವು ಬಂದಿಲ್ಲ ಅಂದರೆ ಆ ಹಲ್ಲು ಕಿತ್ತಾಕಬೇಕಾಗತ್ತೆ ಫೈನಲಿ. ಖಂಡಿತ ಅಲ್ವಾ? ಸೊ ಹೀಗಾಗಿ ದಟ್ ಅವೇರ್ನೆಸ್, ಅದು ಒಂದು ನಿಮಗೆ ಒಂದು ಅವೇರ್ನೆಸ್ ಕೊಡ್ತದೆ. ಇದು ಸಮಸ್ಯೆ, ಒಂದು ಸಮಸ್ಯೆ ಬಂದಾಗ ನಾವು ಬೇಜಾರು ಮಾಡ್ಕೋತೀವಿ. ಬಟ್ ಆ್ಯಕ್ಚುಲಿ ಆ ಸಮಸ್ಯೆ ಬಂದಿರೋದ್ರಿಂದ ಯಾವುದೋ ಒಂದು ಮೂಲಭೂತವಾದ ಒಂದು ಪಾಠನ ಕಲ್ತಿರ್ತೀವಿ ನಾವು. ಖಂಡಿತ ಇಂಥ ಸಿಚುವೇಶನ್ ಬಂದರೆ ಹಿಂಗೆ ಮಾಡ್ಬೇಕಂತ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ನನ್ನ ಲೈಫಲ್ಲಿ ಆ ಥರ ಯಾವ ಸಮಸ್ಯೆ ಬಂದರೂ ಕೂಡ ನಂಗೆ ಸಮಸ್ಯೆ ಅನ್ಸಲ್ಲ. ಇಲ್ಲ ಅಂತಂದರೆ ನಮಗೆ ಅದೇ ಒಂದು ದೊಡ್ಡದು ಅಂತ ಅನ್ಸುತ್ತಲ್ಲ, ಆ ಥರ. ಆಮೇಲೆ ಈ ಒಂದು ಗ್ರ್ಯಾಟಿಟ್ಯೂಡ್ ಒಂದು ಕಂಡೀಷನಲ್ಲಿ ಇದ್ದಾಗ ನಮ್ಮ ಮೆದುಳಿನಲ್ಲಿ ಒಳ್ಳೆ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ. ನಾನು ಎಲ್ಲ ಹೇಳಿದ್ದೀನಿ, ಸೆರೋಟೋನಿನ್, ಡೋಪಾಮೈನ್, ಎಂಡಾರ್ಫಿನ್, ಆಕ್ಸಿಟಾಸಿನ್, ಇವೆಲ್ಲ ಬಿಡುಗಡೆ ಆಗ್ತಾ ಬರುತ್ತೆ. ನೀವು ಅದನ್ನು ನಾಟಕೀಯವಾಗಿ ಬೇಡ, ವಿತ್ ಎಮೋಷನ್ಸ್ ಹೇಳಿ, ಒಳ್ಳೆ ಮನಸ್ಸಿಂದ ಹೇಳಿ, ಥ್ಯಾಂಕ್ ಯು ಅಂತ ನಾವು ಮನಸ್ಸಿಂದ ಹೇಳಿದಾಗ. ಏಕೆಂದರೆ ಈ ಡ್ರಾಮಾ ಮಾಡೋದು ಒಳಗಡೆ ಕೆಮಿಕಲ್ಸು ಸಕ್ರೇಷನ್ ಆಗಲ್ಲ ನಮಗೆ. ಸೊ ನಿಜವಾಗ್ಲೂ ಹೇಳಬೇಕು, ನಿಮ್ಗೆ ಯಾಕೆ ಕೆಲವರಿಗೆ ಏನು ವರ್ಕೌಟ್ ಆಗಲ್ಲ ಅಂತಂದರೆ, ಸುಮ್ಮನೆ ಕ್ಯಾಶುವಲ್ ಆಗಿ ಥ್ಯಾಂಕ್ ಯು ಅಂತಂದ್ರೆ ಆಗಲ್ಲ. ಅದು ಫೀಲ್ ಮಾಡ್ಕೊಂಡು ಥ್ಯಾಂಕ್ ಯು ಅಂತ ಒಂದು ಅಂದಾಗ ಒಳಗಡೆ ನಾವು ಇದೆಲ್ಲ ಕೆಮಿಕಲ್ ರಿಯಾಕ್ಷನ್, ಎವ್ರಿಥಿಂಗ್ ಇನ್ ಆ ಬಾಡಿ ಇಸ್ ಅ ಕೆಮಿಕಲ್ ರಿಯಾಕ್ಷನ್ ಆಕ್ಟಿವೇಟ್ ಮಾಡಬೇಕು. ಒಂದು ಸಣ್ಣ ಮೆಚುರಿಟಿ ಬೇಕು ಮೇಡಮ್, ಖಂಡಿತ. ಇಲ್ಲಾಂದ್ರೆ ಇದು ಆಗಲ್ಲ. ಈಗ ನಿಮ್ಗೆ ಎಮೋಷನ್ ಬರಲ್ಲ, ಈಗ ನನಗೆ ಎಮೋಷನ್ ಬರಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ನೀವು ಬೆಳಿಬೇಕಾಗತ್ತೆ, ನೀವು ಮಾನಸಿಕವಾಗಿ ಪ್ರಬುದ್ಧರ ಆಗ್ತಾ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅಂದರೆ ಒಬ್ಬ ರೋಡಲ್ಲಿ ಒಂದು ಟ್ರಾಫಿಕನ್ನು ಕ್ಲಿಯರ್ ಮಾಡುವಂಥ ವ್ಯಕ್ತಿಯ ಮಹತ್ವ ನಿಮ್ಗೆ ಅರ್ಥ ಆದರೆ ನೀವು ಥ್ಯಾಂಕ್ಫುಲ್ ಆಗಿರ್ತೀರಾ. ಇಲ್ಲರಿ ಅವ್ನ ಕೆಲಸ, ಅದು ಸಂಬಳ ಸಿಗುತ್ತೆ ಅವನಿಗೆ ಅಂತ ಅಂದರೆ ಆ ಎಮೋಷನು ಬರಲ್ಲ ನಿಮಗೆ. ನೀವು ಥ್ಯಾಂಕ್ಸ್ ಹೇಳಿದ್ರು ಕೂಡ ನಿಮ್ಗೆ ಅದೇನು ಕೆಮಿಕಲ್ ರಿಲೀಸ್ ಆಗಬೇಕು ಅದು ಆಗೋದಿಲ್ಲ. ಲಾಸ್ ನಮಗೆ ಆಗೋದು. ಫೈನಲಿ ಅಟ್ ದ ಎಂಡ್ ಆಫ್ ದ ಡೇ ಏನೋ ಒಂದು ತೊಂದರೆ ಆಗುತ್ತೆ. ಆ ತೊಂದರೆಯಿಂದ ಈಚೆ ಬರೋಕ್ಕೆ ಗೊತ್ತಾಗಲ್ಲ, ಏಕೆಂದರೆ ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ ನಮಗೆ. ಹಾಗಾಗಿ ದೊಡ್ಡ ವ್ಯಕ್ತಿಗಳನ್ನ ನೀವು ನೋಡಿ, ಎಷ್ಟು ಹಂಬಲ್ ಆಗಿರ್ತಾರೆ, ಎಷ್ಟು ಥ್ಯಾಂಕ್ಫುಲ್ ಆಗಿರ್ತಾರೆ. ಅವ್ರು ಎಲ್ಲದಕ್ಕೂ ಏನಕ್ಕೆ ಹಂಗಿರ್ತಾರೆ, ಬೇರೆಯವ್ರು ಯಾಕಿಲ್ಲ ಅಂತಂದರೆ ಇದೇ ಸೀಕ್ರೆಟ್. ಅದು ಮೇನ್ ಸೀಕ್ರೆಟ್ ಅಷ್ಟೇ. ನಮ್ಮ ದೇಹನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಿ ನಮಗೇನೇನು ಬೇಕೋ ಅದನ್ನು ರಿಲೀಸ್ ಮಾಡ್ಕೊಳ್ಳೋದು ಎಲ್ಲ ಇದೆ.
ರಿಲೀಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಗೊತ್ತಿರಬೇಕು. ಯಾವ ಡಾಕ್ಟ್ರು ಬೇಕಾವಾಗ ನಮಗೆ? ಯಾರೂ ಬೇಕಾಗಿಲ್ಲ. ಯಾವ ಮಾತ್ರೆಗಳು ಬೇಕಾಗಿಲ್ಲ, ಯಾವ ಇಂಡೈಜೆಷನ್ ಆಯಿತು ಅಂತ ಯಾವ ಇದೂ ಬೇಕಾಗಿಲ್ಲ. ಎಲ್ಲ ನಾವೇ ಸರಿ ಮಾಡ್ಕೊತ ಬರ್ಬೋದು. ಈಗ ಈ ಥ್ಯಾಂಕ್ಫುಲ್ನೆಸ್ಸು ನಾವು ಇಟ್ಕೊಂಡಾಗ ಹೈಪೋಥಲಾಮಸ್ ಮೇಲೆ ಇದು ಆ್ಯಕ್ಟಿವೇಟ್ ಮಾಡುತ್ತೆ. ಹೈಪೋಥಲಾಮಸ್ ಅಂತ ಒಂದು ಗ್ರಂಥಿ ಇದೆ ನಮ್ಮ ಮೆದುಳಿನಲ್ಲಿ, ಅದ್ರ ಮೇಲೆ ಆ್ಯಕ್ಟಿವೇಟ್ ಮಾಡುತ್ತೆ. ಅದ್ರದ್ದು ಮುಖ್ಯ ಕೆಲಸ ಏನು ಅಂತಂದರೆ ಹಾರ್ಮೋನ್ ರಿಲೀಸ್ ಮಾಸ್ಟರ್ ಗ್ಲ್ಯಾಂಡ್ ಥರ ಅದು ಪಿಟ್ಯೂಟರಿನ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಎಷ್ಟು ಅದ್ಭುತ ಅಂತಂದರೆ ಇವೆಲ್ಲ ನಮ್ಮ ದೇಹದಲ್ಲಿ ಒಂದನ್ನು ಇನ್ನೊಂದು ಕಂಟ್ರೋಲ್ ಮಾಡುತ್ತೆ, ಅದನ್ನು ಇನ್ನೊಂದು ಕಂಟ್ರೋಲ್ ಮಾಡುತ್ತೆ. ಏನಕ್ಕೆ ಅಂದರೆ ಒಂದೇ ಇದ್ದುಬಿಟ್ರೆ ಅದರಲ್ಲಿ ಏನಾದ್ರು ತೊಂದರೆ ಆಗಿತ್ತು ಅಂತಂದರೆ ಏನೂ ನಮಗೆ ಕಂಟ್ರೋಲ್ ಸಿಕ್ಕಲ್ಲ. ಸೊ ಒಂದನ್ನು ಇನ್ನೊಂದು, ಈಗ ಹೈಪೋಥಲಾಮಸ್ಸು ಪಿಟ್ಯೂಟ್ರಿನ ಕಂಟ್ರೋಲ್ ಮಾಡುತ್ತೆ, ಪಿಟ್ಯೂಟ್ರಿ ಬೇರೆ 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 ನಮ್ಮ ಥೈರಾಯ್ಡ್ನ ಕಂಟ್ರೋಲ್ ಮಾಡುತ್ತೆ, ಗ್ರಂಥಿನ, ಆಮೇಲೆ ನಮ್ಮ ಟೆಸ್ಟಿಸು ಓವರಿಸ್ನ ಕಂಟ್ರೋಲ್ ಮಾಡುತ್ತೆ. ಹಿಂಗೆ ಎಲ್ಲ ಅಂದರೆ ಹಾರ್ಮೋನ್ ರಿಲೀಸ್ ಮಾಡಿ ಕಂಟ್ರೋಲ್ ಮಾಡೋದು ಅಂತ. ಈ ಹೈಪೋಥಲಾಮಸ್ಸು ಚೆನ್ನಾಗಿ ಅದು ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ, ಅದು ಹಾರ್ಮೋನ್ ಚೆನ್ನಾಗಿ ರಿಲೀಸ್ ಆಗ್ತಾ ಬರುತ್ತೆ. ಹಾರ್ಮೋನ್ ರಿಲೀಸ್ ಆಗುತ್ತೆ, ಬಾಡಿ ಟೆಂಪರೇಚರು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಮೆಟಬಾಲಿಸಮ್ ಅಂತೀವಿ, ಅಂದರೆ ನಮ್ಮದು ಏನು ಡೈಜೆಷನ್ ಆಗಿರ್ಬೋದು, ರೆಸ್ಪಿರೇಷನು, ಮೆಟಬಾಲಿಕ್ ಆ್ಯಕ್ಟಿವಿಟಿ ಅಂತ ಓವರಾಲ್ ಏನೇನು ನಡೆಯುತ್ತೆ ಅದೆಲ್ಲ ಕರೆಕ್ಟಾಗಿ ನಡೀತಾ ಬರುತ್ತೆ. ಯಾವ ಜೀರ್ಣನೂ ಆಗಲ್ಲ, ನಿದ್ದೆ ಬರದೇ ಇರೋದು ಇವೆಲ್ಲ ಇದೆಯಲ್ಲ, ಇದೇನೂ ಆಗಲ್ಲ. ಏನು ಹೆಂಗಾಗಬೇಕು ಕರೆಕ್ಟಾಗಿ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆಗುತ್ತೆ ಹೈಪೋಥಲಾಮಸ್ನ ನೀವು ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಬೇರೆ ಏನೂ ಇಲ್ಲ. ಈ ಥ್ಯಾಂಕ್ಫುಲ್ನೆಸ್ನೆಲ್ಲ ನೀವು ಎಲ್ಲಿಂದ ಹೊರಗಡೆಯಿಂದ ಮಾಡೋಕ್ಕಾಗಲ್ಲ. ಇದನ್ನು ನೀವೇ ಮಾಡ್ಕೋಬೇಕು, ವಿತ್ ಎಮೋಷನ್ನೇ ಮಾಡ್ಕೋಬೇಕು. ನಾನು ಹೇಳಿದೆ, ಪೇಯ್ನ್ ಬೇಕಾದಷ್ಟು ಸಮಸ್ಯೆಗಳು ಇರುತ್ತೆ. ಸಮಸ್ಯೆ ಯಾವುದೇ ಆಗಲಿ ಪರ್ಮನೆಂಟ್ ಅಲ್ಲ. ಕಂಪ್ಲೀಟ್ ಅವರು ದಿವಾಳಿ ಆಗಿದ್ರೂ ಅವನಲ್ಲಿ ಟ್ಯಾಲೆಂಟ್ ಇದ್ದರೆ ಅವ್ನು ಮುಂದೆ ಬರ್ಬೋದು, ಅವನು ಬಂದೇ ಬರುತ್ತೆ. ಬಟ್ ಆ ಟೈಮಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಸಮಸ್ಯೆಗಳೆಲ್ಲ ಇದ್ದಾಗ ಸಾಮಾನ್ಯವಾಗಿ ಜನಸಾಮಾನ್ಯರು ಸಮಸ್ಯೆಯನ್ನು ಮರೆಯೋದಕ್ಕೋಸ್ಕರ ಒಂದು ಆಲ್ಕೋಹಾಲ್ ಸೇವನೆ ಮಾಡೋದು, ಸ್ಮೋಕ್ ಮಾಡೋದು, ಅಂದರೆ ಶಾರ್ಟ್ಕಟ್ನ ನೋಡ್ತಾರೆ. ಅಂದರೆ ನನಗೆ ಈಗ ಸಮಸ್ಯೆ ಇದೆ, ಈ ತಕ್ಷಣ ನನಗೊಂದು ರಿಲೀಫ್ ಬೇಕದು, ತಕ್ಷಣ ಬೇಕು. ಏನು ತಕ್ಷಣ ಅಂದರೆ ನನ್ನ ಮೈಂಡ್ನ ಬ್ಲ್ಯಾಂಕ್ ಮಾಡಬೇಕು. ಸೊ ಸೆಡೇಟಿವ್ ಆಗಿ ಇರಬೇಕದು. ಸೆಡೇಟಿವ್ ಅಂತಂದರೆ ನಿಮಗೆ ಆಲ್ಕೋಹಾಲ್ ಆಗ್ಬೋದು, ಸ್ಮೋಕಿಂಗ್ ಆಗ್ಬೋದು, ಡ್ರಗ್ಸ್ ಆಗ್ಬೋದು. ಸೊ ಅದೇನು ಪರ್ಮನೆಂಟ್ ಸೊಲ್ಯೂಷನಾ ಇಲ್ಲ. ಅದರಿಂದ ನೀವು ಹೊರ ಬಂದ ಮೇಲೆ ನಿಮ್ಗೆ ಸಮಸ್ಯೆ ಇದೆ, ಅದ್ರ ಬದಲು ಕೂತ್ಕೊಂಡು ಕಾಮಾಗಿ ಸಮಸ್ಯೆ ಇದೆ, ನಾನು ಇದರಿಂದ ಹೇಗೆ ಬರ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಬಂದರೆ ಖಂಡಿತ ಒಂದಲ್ಲ ಒಂದು ದಾರಿ ನಮಗೆ ಹೊಳೆಯುತ್ತೆ. ಇದನ್ನು ಬೇಕಾದಷ್ಟು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ತುಂಬ ಪೇಯ್ನ್ ಇರೋ ಅಂಥದ್ದು, ಕ್ರಾನಿಕ್ ಅಂದರೆ ಟರ್ಮಿನಲ್ ಕೇಸಸ್ ಇರುತ್ತೆ, ಫೈನಲ್ಲು ಡೆತ್ ಎಂಡ್ ಸ್ಟೇಜ್ ಇರ್ತಾರಲ್ಲ ಅಂಥವ್ರ ಮೇಲೆಲ್ಲ ಪ್ರಯೋಗ ಮಾಡಿದ್ದಾರೆ. ಏನಾಗಿರುತ್ತೆ ಅವ್ರಿಗೆ ಅಂದರೆ, ಅವ್ರಿಗೆ ಪೇಯ್ನ್ ತಡ್ಕೊಳಕ್ಕಾಗ್ತಿರಲ್ಲ, ಮತ್ತು ಸಾಯೋಕ್ಕೂ ಆಗ್ತಾ ಇರಲ್ಲ. ತುಂಬ ಒಂದು ಕ್ರೂಷಿಯಲ್ ಇದು. ನಾನು ಅದಕ್ಕೆ ಸಾಮಾನ್ಯವಾಗಿ ನನಗೆ ಯೋಚನೆ ಮಾಡ್ತೀನಿ, ನಾನು ಯಾವಾಗಲೂ ಹಿಂದಿನ ಕಾಲದಲ್ಲಿ ಏನೋ ಒಂದು ಕಾಯಿಲೆ ಇದು ಬಂತು ಅಂತಂದರೆ ಊರವರೆಲ್ಲ ಅವ್ರನ್ನ ಬಂದು ನೋಡೋರು, ನೆಂಟರುಗಳೆಲ್ಲ ಬಂದು, ಅಯ್ಯೋ ಒಂದು ಮುಗೀತಾ ಇದೆಯಪ್ಪ, ತುಂಬ ಹುಷಾರಿಲ್ವಂತೆ, ಒಂದು ಸಲ ನೋಡೋಣ ಬನ್ನಿ, ಎಲ್ಲ ಬರೋರು, ಎಲ್ಲರ ಜೊತೆ ಮಾತಾಡೋರು, ಏನೋ ಒಂದು ಖುಷಿ ಆಗೋದು. ಆಮೇಲೆ ಕೊನೆಯಲ್ಲಿ ಅವ್ರನ್ನ ಮನೆಯಿಂದ ಹೊರಗಡೆ ಮಲಗಿಸ್ಬಿಡೋರು, ಎಲ್ಲ ಬರೋರು, ಗಂಗಾಜಲ ಹಾಕೋದು, ಮತ್ತೊಂದು. ಆ ಟೈಮಲ್ಲಿ ಅವರು ಒಂದಷ್ಟು ಅಡ್ವೈಸ್ಗಳನ್ನ ಮಕ್ಳಿಗೂ ಹೇಳೋರು. ಡೆತ್ ಬೆಡ್ಡಲ್ಲಿ ನಾವು ಕತೆಗಳು ಓದಿದ್ದೀವಿ, ಕೊನೆಯ ಸಾವಿನ ಗಳಿಗೆಯಲ್ಲಿ ಆ ವ್ಯಕ್ತಿ ತನ್ನ ಮಕ್ಕಳಿಗೆ ಈ ಬುದ್ಧಿ ಮಾತನ್ನು ಹೇಳಿದ ಅಂತೆಲ್ಲ ನಾವು ಓದಿರ್ತೀವಿ. ಅಂದರೆ ಅವನು ಏನೋ ಒಂದಷ್ಟು ಬುದ್ಧಿ ಮಾತು ಹೇಳಿರ್ತಾನೆ, ನೀವು ಹಿಂಗೆ ನಡೆಸ್ಕೊಂಡು ಹೋಗಿ, ಹಂಗೆ ಮಾಡಿ ಹಿಂಗೆ ಮಾಡಿ ಇಂತೆಲ್ಲ. ಸೊ ಅವನು ಥ್ಯಾಂಕ್ ಮಾಡ್ತಾ ಇದ್ದಾನೆ, ಎಲ್ಲ ಆಗ್ತಿದೆ. ಆದರೆ ಇವಾಗ ಏನಾಗ್ತಾ ಇದೆ ಅಂದರೆ, ಕ್ರಾನಿಕ್ ಕಂಡೀಷನ್ನು ತಗೊಂಡೋಗಿ ICUಲಿ ಹಾಕ್ಬಿಡ್ತೀವಿ. ICUಲಿ ಹಾಕಿದ ಮೇಲೆ ಈಗ ಯಾರೋ ಮನೇಲಿ ಒಬ್ಬರಿಗೆ ಏನೋ ತೊಂದರೆ ಆಗಿದೆ, ಗೊತ್ತು, ಡಾಕ್ಟ್ರ್ ಹೇಳ್ತಾರೆ ಇವರು ಜಾಸ್ತಿ ದಿನ ಬದುಕೋದಿಲ್ಲ ಅಂತ, ಆದರೆ ಮಕ್ಕಳಿಗೆ ಹೆಂಗಾರು ಉಳಿಸ್ಕೋಬೇಕು ಅಂತ ಅವರ ಎಕ್ಸಿಟ್ನ ಚೆನ್ನಾಗಿ ಕೊಡಿ ನೀವು. ಅವ್ರನ್ನ ಯಾಕೆ ಪೇಯ್ನ್ಫುಲ್ಲಾಗಿ ತಗೊಂಡೋಗಿ ICUಲಿ ಹಾಕಿ, ಕೆಲವು ಸಲ ICUಲಿ ಎಚ್ಚರ ಇರುತ್ತೆ ಅವ್ರಿಗೆ, ಈ ಕಡೆ ಒಂದು ಪೇಷಂಟು ಫುಲ್ಲು ಎಲ್ಲ ಟ್ಯೂಬ್ಸ್ಗಳು, ಈ ಕಡೆ ಒಂದು ಪೇಷಂಟು ಡೆಡ್ ಬಾಡಿ ಥರ ಎದುರುಗಡೆ. ಇಮ್ಯಾಜಿನ್ ಮಾಡಿ ನೀವು ಅಂತ ಕಡೆ ಆ ಮನುಷ್ಯನಿಗೆ ಒಂದು ಸ್ವಲ್ಪ ಎಚ್ಚರಿಕೆ ಆದರೆ ಅವನ ಪರಿಸ್ಥಿತಿ ಹೆಂಗಿರ್ಬೋದು. ಸೊ ಅವರು ರಿಲೇಟಿವ್ಸ್ ಉಳಿಸ್ಕೊಳ್ಬೇಕಂತ ಗೊತ್ತಿಲ್ಲ, ಬಟ್ ಅಲ್ಲಿನ ಹಾಸ್ಪಿಟಲ್ ಮಾತ್ರ ಅವ್ರನ್ನ ಅಲ್ಲೇ ಇಟ್ಕೊಳ್ಳೋಕೆ ಅದೆಲ್ಲ ನಡೆಯುತ್ತೆ. ಸೊ ನಾವು ಏನಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಬಿ ಕ್ಲೆವರ್ ಅಂತ. ಈಗ ನನ್ನ ರಿಲೇಟಿವ್ ಒಬ್ರದ್ದು ಅವ್ರ ತಾಯಿನ ಒಂದು 3 ತಿಂಗಳು ICUಲಿ ಇಟ್ಟಿದ್ರಂತೆ, ಒಂದು 70 ಲಕ್ಷ ಖರ್ಚಾಯಿತು ಅಂತ ಅಂದರು. ನಾನು ಅಂದ್ಕೊಳ್ಳೋದು ಅವ್ರಿಗೆ ಗೊತ್ತಿತ್ತು ಅವ್ರ ತಾಯಿ ಜಾಸ್ತಿ ದಿನ ಬದುಕಲ್ಲ ಅಂತ. ಎಕ್ಸಿಟ್ ಯಾವ ಥರ ಕೊಡಬೇಕು ಅಂದರೆ ಸೂಪರಾಗಿ ಕೊಡ್ಬೋದಾಗಿತ್ತು. ಅವ್ರನ್ನ ಕಳಿಸೋದನ್ನ ತುಂಬ ಅದ್ಭುತವಾಗಿ ಮಾಡ್ಬೋದಿತ್ತು. ಎಲ್ಲ ರಿಲೇಟಿವ್ಸ್ನ ಕರೆಸ್ಬೋದಿತ್ತು, ಎಲ್ಲರ ಜೊತೆ ಮಾತಾಡಿ ಗಿಫ್ಟ್ಗಳು ಕೊಡ್ಬೋದಿತ್ತು. ಆ 70 ಲಕ್ಷದಲ್ಲಿ ನೀವು ಎಂತೆಂಥ ಗಿಫ್ಟ್, ಆಮೇಲೆ ಎಲ್ಲರಿಗೂ ಏನೇನು ಬೇಕೋ ಅವ್ರು ಕೊಡೋದು, ಅವ್ರು ಏನು ತಿಂತಾರೆ ತಿನ್ನಿಸೋದು, ಅವ್ರು ಏನು ನೋಡ್ತಾರೆ ನೋಡೋದು. ಸೊ ಫೈನಲಿ ನಿಮ್ಮ ಜೊತೆನೇ ಇರ್ತಾರೆ ಅವರು, ಹೋಗ್ಬೇಕಾದ್ರೂ ನಿಮ್ಮ ಜೊತೆ. ಇದೇನು ಅಂದರೆ ಹೋದ್ಮೇಲೆ ಬಾಡಿ ನಿಮಗೆ ಕೊಡ್ತಾರೆ. ಸೊ ಗ್ರ್ಯಾಟಿಟ್ಯೂಡ್ ಅನ್ನೋದಿದೆಯಲ್ಲ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ರಾನಿಕ್ ಇದು ನೋವಿರುತ್ತೆ, ಅವರು ಅಷ್ಟೇ. ಕೆಲವರು ಬೇಡ ಅಂತಾರೆ,
ನಾನು ICU ಎಲ್ಲ ಹೋಗಲ್ಲ, ನಾನು ಆಯಿತು, ನಾನು ಐ ಥ್ಯಾಂಕ್, ನನಗೆ ಲೈಫ್ ಚೆನ್ನಾಗಿದೆ, ನಾನು ಖುಷಿಯಾಗಿ ಹೋಗ್ತೀನಿ ಅಂತಲೂ ಮಾಡ್ತಾರೆ. ಆದರೆ ಅದಕ್ಕೆ ಮಕ್ಕಳುಗಳು ಒಪ್ಕೋಬೇಕಾಗುತ್ತೆ ಕೆಲವು ಸಲ. ಸ್ವಲ್ಪ ಅವೇರ್ನೆಸ್ ಕಾನ್ಶಿಯಸ್ ಇರುವಂತ ಸ್ವಲ್ಪ ಪ್ರಜ್ಞಾವಂತ ಪ್ರಜೆಗಳು ಈ ತರ ಡಿಸಿಷನ್ ತಗೋತಾರೆ. ಅಂದರೆ ಇದು ಇನ್ನೂ ಬದುಕಲ್ಲ ಅಂತಂದಾಗ ಅವ್ರು ಗೊತ್ತಾದಾಗ ಅವ್ರು ಹೇಳ್ತಾರೆ ಇದು ಬೇಡ ನನಗೆ ಅಂಥೇಳಿ. ನನ್ನ ಒಬ್ಬರು ರಿಲೇಟಿವ್ ನನಗೆ ಹೇಳಿದ ನೆನಪಿದೆ, ಅದು ಯಾರು ಅಂತಲೇ ಹೇಳಕ್ಕೆ ಹೋಗಲ್ಲ. ಅವರೊಂದು ತುಂಬ ಹಿಂದೆ ಹೇಳಿದರು, ಇಲ್ಲ ನಿಮಗೆ ನಿಮ್ಗೆ ಗೊತ್ತಾಯ್ತು ಅಂದ್ಕೊಳ್ಳಿ, ನಿಮ್ಗೆ ಏನೋ ಈ ಥರ ಆಗಿದೆ, ತುಂಬ ವಯಸ್ಸಾಗಿದೆ ಅಂತ ಅಂದ್ಕೊಳ್ಳಿ, ಅಟ್ಲೀಸ್ಟ್ ತುಂಬ ವಯಸ್ಸಾಗಿದೆ, ನಿಮ್ಗೆ ಏನೂ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀವು ಅನ್ನ ನೀರು ನಿಧಾನವಾಗಿ ಕಡಿಮೆ ಮಾಡ್ತಾ ಹೋಗ್ಬಿಡ್ಬೇಕು ನೀವು ಅನ್ನೋ ಮಾತನ್ನ ಹೇಳಿದ್ರು. ಇದು ಯಾರು ಹೇಳಿ, ನಮ್ಮ ತಂದೆನೇ ಹೇಳಿದ್ದು. ಅಲ್ಲ ಏನಕ್ಕೆ ಅಂದರೆ ನಮ್ಮದು ಜವಾಬ್ದಾರಿಗಳು ಒಂದು ಲೆವೆಲ್ಗೆ ಮುಗ್ದೋಗಿರುತ್ತೆ. ಆಮೇಲೆ ಈ ಇದರಲ್ಲಿ ನಮ್ಮ ಪ್ರೆಸೆನ್ಸು ಬೇಕಾಗಿಲ್ಲ. ನಾವು ಮೊದಲು ಹೆಂಗೆ, ಈಗ ನಾನು ನನ್ನ ಮಕ್ಕಳಿಗೆ ಗಂಡನಿಗೆ ಎಲ್ಲರಿಗೂ ಈಗ ಬೇಕು ನನಗೆ, ಏಕೆಂದರೆ ಬೇಕಾದಷ್ಟು ಜವಾಬ್ದಾರಿಗಳಿದೆ. ಇದೆಲ್ಲ ಮುಗಿದ ಮೇಲೂ ನಾನು ಇರ್ತೀನಿ, ನನ್ನ ಅವ್ರು ನೋಡ್ಕೋಬೇಕು, ನಾನು ಎಲ್ಲದಕ್ಕೂ ಮೂಗು ತೋರಿಸ್ತೀನಿ ಅಂತಂದರೆ ಒಂಥರ ಯಾವಾಗ ಹೋಗುತ್ತಮ್ಮ ಇದು ಅಂತ ಯೋಚನೆ ಮಾಡ್ತಾರೆ, ಅದು ಅನ್ನಿಸ್ಕೋಬಾರ್ದು. ಸೊ ವಿ ಶುಡ್ ಥ್ಯಾಂಕ್. ನನಗೆ ಒಳ್ಳೆ ಲೈಫ್ ಇದೆ, ಒಳ್ಳೆ ಸಂಸಾರ ಇದೆ, ಒಳ್ಳೆ ನನಗೆ ಈವನ್ನು ನಾನು ಯಾವಾಗಲೂ ನಾನು ಮೈಸೂರಿಗೆ ಒಂದು ಥ್ಯಾಂಕ್ ಮಾಡ್ತೀನಿ. ಮೈಸೂರು ಯೂನಿವರ್ಸಿಟಿ ಇಟ್ ಈಸ್ ಮೈ ಟೆಂಪಲ್. ಅದು ನನಗದು ದೇವಸ್ಥಾನ ಅನ್ನಷ್ಟು, ಬೇರೆ ದೇವಸ್ಥಾನಕ್ಕಿಂತ ನನ್ನ ಯೂನಿವರ್ಸಿಟಿನೇ ನನಗೆ ದೇವಸ್ಥಾನ. ಏಕೆಂದರೆ ನನಗೆ ಅನ್ನ ಕೊಡ್ತಾ ಇರೋದು, ನನಗೆ ಹೆಸರು ಕೊಟ್ಟಿರೋದು, ಅನ್ನ ಕೊಡ್ತಿರೋದು. ಆಲ್ವೇಸ್ ಐ ಥ್ಯಾಂಕ್. ಆಮೇಲೆ ಪ್ರತಿಯೊಂದು ಇದರಲ್ಲೂ ನಾನು ಹೇಳ್ತೀನಿ, ಐ ಆಮ್ ರಿಯಲಿ ಬ್ಲೆಸ್ಡ್. ನಾನು ಅಲ್ಲಿ ಬೇಕಾದಷ್ಟು ಜನ ಜಗತ್ತಲ್ಲಿದ್ದಾರೆ. ಈಗ ನನಗಿನ್ನ ಟ್ಯಾಲೆಂಟ್ ಆಗಿ ಬುದ್ಧಿವಂತರು ಇನ್ನೂ ಬೇಕಾದಷ್ಟು ರಿಸರ್ಚ್ ಮಾಡಿರೋರು ಇದ್ದಾರೆ. ಆದರೆ ನೇಚರು ನನಗೆ ಒಂದು ಅವಕಾಶ ಕೊಟ್ಟಿದೆ. ಅದಕ್ಕೆ ನಾನು ಐ ಥ್ಯಾಂಕ್ ಯೂನಿವರ್ಸ್ ಫಾರ್ ದಿಸ್ ಗ್ರೇಟೆಸ್ಟ್ ಆಪರ್ಚುನಿಟಿ. ಅದನ್ನು ಎಷ್ಟು ಚೆನ್ನಾಗಿ ಎನ್ಕ್ಯಾಶ್ ಮಾಡಬೇಕು ನಾನು ಮಾಡಬೇಕು. ಅದು ಕೊಟ್ಟಿರೋ ಅವಕಾಶನ ಸರಿಯಾಗಿ ಸದುಪಯೋಗ ಮಾಡ್ಕೊಂಡ್ರೆ ನಾನು ಆ ನೇಚರ್ ನನಗೆ ಕೊಟ್ಟಿರೋ ಒಂದು ಅವಕಾಶಕ್ಕೆ ನಾನು ಒಂದು ಥ್ಯಾಂಕ್ಫುಲ್ ಮಾಡಿದಾಗೆ ಆಗುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ನೀವು ಬಂದಿರೋದು ಕೂಡ ನಮಗೊಂದು ಅವಕಾಶ, ನಾವು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಈ ಮಾತನ್ನ ಕೇಳ್ತಿರುವಂಥ ನಿಮಗೂ ಕೂಡ ಇದೊಂದು ಅವಕಾಶ ತಿಳ್ಕೊಳ್ಳೋಕ್ಕೆ. ಸೊ ನಾವು ಹೇಗೆ ಸದುಪಯೋಗ ಪಡಿಸ್ಕೊತಾ ಇದ್ದೀವಿ, ನೀವು ಅದೇ ಥರ ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಲೆಟ್ಸ್ ಬಿ ಗ್ರೇಟ್ಫುಲ್ ಟು ಈಚ್ ಅದರ್. ಸೊ ಅದು ಭಾಳ ತುಂಬ ಚೆನ್ನಾಗಿ ಮೇಡಮ್ ಹೇಳಿದರು. ನನಗನ್ಸುತ್ತೆ ನಮ್ಮ ಜೀವನದ ಅತ್ಯಂತ ಅದ್ಭುತ ಸೂತ್ರಗಳಲ್ಲಿ ಒಂದು ಇದು ಅಂತ ಅನ್ಸುತ್ತೆ. ಖುಷಿಯಾಗಿರೋಕ್ಕೆ, ಲೈವ್ಲಿ ಆಗಿರೋಕ್ಕೆ, ನೀವು ಆರೋಗ್ಯವಾಗಿರೋಕ್ಕೆ, ಸಕ್ಸಸ್ಫುಲ್ ಆಗಿರೋಕ್ಕೆ ಎಲ್ಲದಕ್ಕೂ ಬೇಕಾಗಿರೋ ಒಂದು ಸೂತ್ರ ಅಂದರೆ ಬಹುಶಃ ಈ ಗ್ರೇಟ್ಫುಲ್ನೆಸ್. ಇದು ಇಲ್ಲೊಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಪ್ರೊಫೆಸರು, ಅವ್ರಿಗೆ ನನ್ನ ಬಗ್ಗೆ ಒಂದು ಅಸಮಾಧಾನ ಇತ್ತು. ಏನಂತಂದರೆ ನನ್ನ ಹತ್ರ PhD ಮಾಡಲಿಲ್ಲ ಅಂತ ಅವ್ರಿಗೆ ಅಸಮಾಧಾನ ಇತ್ತು. ನಾನು ಅವ್ರ ಹತ್ರ ಮಾಡಬೇಕಿತ್ತು ಅಂತ. ಏಕೆಂದರೆ ನನ್ನದು ಟಾಪಿಕ್ ಬೇರೆ ಇತ್ತು. ಸೊ ನನಗೆ ಅದು ಕಂಫರ್ಟಬಿಲಿಟಿ ಇರಲಿಲ್ಲ. ಈಸ್ ಅ ಗುಡ್ ಪರ್ಸನ್, ಅದರಲ್ಲೇನೂ ಇದಿಲ್ಲ. ಆದರೆ ನನಗೆ ಇಷ್ಟ ಆಗಿರೋಂಥ ಹ್ಯೂಮನ್ ಜೆನೆಟಿಕ್ಸ್ ನಾನು ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಆದರೆ ಅವರು ಎಷ್ಟು ವರ್ಷಗಳು ನನ್ನ ಮುಖ ನೋಡಿದ್ರೆ ಸಿಟ್ಟಲ್ಲೇ ಹೋಗೋರು. ಎಷ್ಟೋ ವರ್ಷಗಳು, 5-6 ವರ್ಷ ಆಗಿದೆ ಸರ್ವಿಸ್ ಸೇರಿ, ಒಂದು 10 ವರ್ಷನೇ ಆಗ್ಬೋದು. ಆದರೆ ಪ್ರತಿ ಸಲ ಅವರು ಎದುರಿಗೆ ಬಂದಾಗ ನಾನು ಗುಡ್ ಮಾರ್ನಿಂಗ್ ಸರ್ ಹೇಳ್ತಾ ಇದ್ದೆ, ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್, ಅವ್ರು ನನಗೆ ಯಾವಾಗಲೇ ಎನ್ಕೌಂಟ್ರ್ ಆದ್ರೂ ನನ್ನ ಬಾಯಿಂದ ಅದು ಬರ್ತಾಯಿತ್ತು. ನನಗೇನಂದರೆ ಅವ್ರು ಏನಾರು ಅನ್ಕೊಂಡು, ಏಕೆಂದರೆ ನಮ್ಮ ಒಂದು ಸೆಲೆಕ್ಷನ್ ಟೈಮಲ್ಲಿ ಅವರು ಚೇರ್ಮನ್ ಆಗಿದ್ದರು. ನನಗೆ ಅದೊಂದು ಗ್ರ್ಯಾಟಿಟ್ಯೂಡು. ಅವರಿದ್ದರು, ನಾನು ಇಲ್ಲಿ ಇದ್ದೀನಿ ಇವಾಗ. ಸೊ ನಾನು ಐ ಶುಡ್ ಥ್ಯಾಂಕ್ ಹಿಮ್. ಅವ್ರ ರಿಯಾಕ್ಷನ್ ನಂಗೆ ಬೇಕಾಗಿಲ್ಲ. ಅವರು ಕೇಳಿಸ್ಕೊಂಡೇ ಇರ್ಬೋದು, ಅವರು ರಿಯಾಕ್ಷನ್ ಮಾಡಲೇ ಇಲ್ಲ ಅವರು. ಅದು ಯಾವಾಗ ಅಂದರೆ ಕೊನೆಯಲ್ಲಿ ನಾನು ಕಾಟ ತಡೆಯೋಕ್ಕಾಗದೆ ಸತತವಾಗಿ 10 ವರ್ಷದ ಪ್ರಯತ್ನ ಸಿಕ್ಕದಾಗೆಲ್ಲ ವಿಶ್ ಮಾಡ್ತಾ ಇದ್ದೆ. ಆವಾಗ ಅವರು ಕೊನೆಗೆ ಚೇಂಜ್ ಆದರು. ಸೊ ನನಗೆ ಆವಾಗ ಒಂದು ನಂಬಿಕೆ ಬಂತು, ಒಳ್ಳೆತನ ಇತ್ತು ಅಂದರೆ ಇವತ್ತಲ್ಲ ನಾಳೆ ವ್ಯಕ್ತಿನ ಖಂಡಿತ ಚೇಂಜ್ ಮಾಡ್ಬೋದು. ಸೊ ಇದು ಭಾಳ ಅದ್ಭುತವಾದ ವಿಚಾರ, ಗ್ರೇಟ್ಫುಲ್ನೆಸ್ ಅಥವಾ ಕೃತಜ್ಞತಾ ಭಾವದ ಬಗ್ಗೆ, ಬೀಯಿಂಗ್ ಥ್ಯಾಂಕ್ಫುಲ್ ಬಗ್ಗೆ ಅನ್ನೋದ್ರ ಬಗ್ಗೆ. ಸೊ ಅದು ನಮ್ಮಿಂದನೇ ಶುರು ಆಗುತ್ತೆ. ನಮ್ಮ ಬಾಡಿ, ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಅವಯವಗಳು, ಇಲ್ಲಿಂದ ಥ್ಯಾಂಕ್ಸ್ ಶುರು ಮಾಡಿಕೊಂಡು ನಮ್ಮ ಸುತ್ತಮುತ್ತ ಇರೋ ಪರಿಸರ, ನಮ್ಮ ಜನ, ರಿಲೇಟಿವು, ನಮ್ಮ ಕಲೀಗ್ಸು ಎಲ್ರಿಗೂ ಥ್ಯಾಂಕ್ಫುಲ್ ಆಗಿದ್ದುಕೊಂಡು ಕಾಸ್ಮೋಸ್ ಜಗತ್ತಿಗೆ ಥ್ಯಾಂಕ್ಸ್ ಹೇಳ್ತಾ ಅವ್ರು ಭಾಳ ಅದ್ಭುತವಾದ ವಿಚಾರನ ಹೇಳಿದರು. ಸಮಸ್ಯೆಗಳಿಗೆ ಥ್ಯಾಂಕ್ಸ್ ಹೇಳಿ, ನೋವಿಗೂ ಥ್ಯಾಂಕ್ಸ್ ಹೇಳಿ. ಜೀವ ಇಲ್ದಿರೋ ವಸ್ತುಗೂ ಥ್ಯಾಂಕ್ಫುಲ್ ಮಾಡಬೇಕಾಗುತ್ತೆ ನಾವು. ಏನಕ್ಕೆ ಅಂತಂದರೆ ಆಯುಧ ಪೂಜೆಲಿ ನಾವು ಎಲ್ಲದಕ್ಕೂ ಪೂಜೆ ಮಾಡ್ತೀವಿ, ಅಂದರೆ ಅದರಲ್ಲಿ ಒಂದು ಎನರ್ಜಿ ಇದೆ ಅಂತ. ಸೊ ಈಗ ಕಾರು, ಈಗ ನಾನು ಏನೋ ಬೇರೆ ಕಾರ್ ತಗೊತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಆ ಕಾರ್ನ ಕೊಡಬೇಕಾದ್ರೆ ನಾನು ಥ್ಯಾಂಕ್ ಮಾಡಬೇಕು. ನನ್ನ ಇಷ್ಟು ದಿನ ಸೇಫ್ ಆಗಿ ಇದು ಮಾಡಿದ್ಯಾ, ಒಂದು ಆಕ್ಸಿಡೆಂಟ್ ಆಗಿಲ್ಲ, ಒಂದು ಇದಾಗಿಲ್ಲ, ನನ್ನ ಇಷ್ಟು ದಿನ ನನ್ನ ಕಾಪಾಡಿದ್ಯಾ, ಥ್ಯಾಂಕ್ ಯು, ನಿನ್ನ ಬಿಟ್ಕೊಡ್ತಾ ಇದ್ದೀನಿ ಅಂತ. ಯಾವುದೇ ಒಂದು ವಸ್ತು ಆಗಲಿ, ಯಾವುದೇ, ಈಗ ನೀವು ಏನೋ ಒಂದು ಶರ್ಟ್ ಅದನ್ನ ನೀವು ಡಿಸ್ಪೋಸ್ ಮಾಡಬೇಕು, ಏನೋ ಕೊಡಬೇಕು, ತುಂಬ ದಿನ ಹಾಕೊಂಡಿರ್ತೀರ, ಅಯ್ಯೋ ಅದು ಹಾಕೊಂಡಾಗ ನನಗೆ ಎಷ್ಟು ಖುಷಿ ಕೊಟ್ಟಿದ್ಯಾ, ಸೊ ಐ ಥ್ಯಾಂಕ್ ಯು.
ನನಗೆ ಖುಷಿ ಕೊಟ್ಟಿದ್ಯಾ ನೀನು. ಸೊ ಈ ಥರ ನೀವು ಪ್ರತಿ ಒಂದು ಸುತ್ತಮುತ್ತ ಇರೋದನ್ನ ಥ್ಯಾಂಕ್ ಮಾಡ್ತಾ ಹೋದರೆ ಯು ಶುಡ್ ಕ್ರಿಯೇಟ್ ಪಾಸಿಟಿವ್ ವೈಬ್ಸ್ ಅರೌಂಡ್ ಯು. ನಿಮ್ಮ ಸುತ್ತ ಒಂದು ಫುಲ್ ವೈಬ್ಸ್ ಶುರು ಆಗ್ಬಿಡುತ್ತದೆ. ವೆರಿ ಟ್ರೂ. ಆಮೇಲೆ ನನಗನ್ಸುತ್ತೆ ನೀವು ಹೇಳ್ತಿರ್ಬೇಕಾದ್ರೆ ನಮ್ಮ ಒಂದು ಸಂಸ್ಕೃತಿನಲ್ಲಿ ಇದು ಇದೆ ಆ್ಯಕ್ಚುಲಿ. ಹೌದು, ನಾವು ಇದನ್ನು ಮರ್ತಿದ್ದೀವಿ ಅಂತ ಅನ್ಸುತ್ತೆ. ನಮ್ಮಲ್ಲಿ ನಮ್ಮ ಹಳ್ಳಿಗಾಡಲ್ಲಿ ಹೋದರೆ ಅವರು ಥ್ಯಾಂಕ್ಸ್ ಹೇಳದೇ ಇರ್ಬೋದು ಅವರು, ಬಟ್ ದೇ ಆರ್ ಸೋ ಗ್ರೇಟ್ಫುಲ್. ಹೌದು. ಅಂದರೆ ಈಗ ನಿಮಗೆ ಊಟ ಹಾಕ್ತಿದಾರೆ ಅಂದರೆ ಅವರು ನಿಮಗೆ ಗ್ರೇಟ್ಫುಲ್ ಆಗಿದ್ದಾರೆ, ನೀವು ಅವ್ರಿಗೆಲ್ಲ ನೀವು ನಮ್ಮ ಊಟ ಮಾಡ್ತಿದಾರೆ ಅಂತ ಹೇಳಿ ಅವ್ರು ಗ್ರೇಟ್ಫುಲ್ ಆಗಿದ್ದಾರೆ. ಅವರು ಆ ಒಂದು ತರಕಾರಿ ಯಾರು ಕೊಟ್ಟಿದ್ದಾರೆ ಅವ್ರಿಗೂ ಗ್ರೇಟ್ಫುಲ್ ಆಗಿದ್ದಾರೆ, ನೀರು ತಂದವ್ರಿಗೂ ಗ್ರೇಟ್ಫುಲ್ ಆಗಿದ್ದಾರೆ, ಪ್ರತಿಯೊಂದಕ್ಕೂ ಅವ್ರು ಗ್ರೇಟ್ಫುಲ್ ಆಗಿದ್ದಾರೆ. ಊಟ ಮಾಡೋರು ಗ್ರೇಟ್ಫುಲ್, ಊಟ ಕೊಡೋರು ಗ್ರೇಟ್ಫುಲ್ ಆಗಿದ್ದಾರೆ. ಸೊ ಅದು ನಮ್ಮ ಸಂಸ್ಕೃತಿನಲ್ಲಿ ಇದೆ, ನನ್ನ ಪ್ರಕಾರ 100% ಇದೆ ಅದು. ಎಲ್ಲೋ ಈಗೇನಾಗಿದೆ ನಂಗೆ ಈಗ ಏನು ಅನ್ಕೊಂಡಿದ್ದೀವಿ ಅಂದರೆ ನನ್ನ ಹತ್ರ ದುಡ್ಡಿದ್ರೆ ನನಗೆಲ್ಲ ಸಿಕ್ಕುತ್ತೆ ಅಂತ. ಖಂಡಿತ ಸುಳ್ಳದು. ದುಡ್ಡಿದ್ದ ತಕ್ಷಣ ನಿಮಗೆ ತರಕಾರಿ ಬರಲ್ಲ, ಹಾಲು ಬರಲ್ಲ, ಮೊಸರು ಬರಲ್ಲ. ಅವ್ನು ಯಾರೋ ತರಕಾರಿ ಬೆಳೆದ್ರೆ ಬರುತ್ತೆ, ಆ ಹಾಲು ಹಸು ಇದು ಮಾಡಿದ್ರೆ ಬರುತ್ತೆ. ದುಡ್ಡಿದ್ದ ತಕ್ಷಣ ನಮ್ಗೆ ಯಾವುದು ಸಿಕ್ಕಲ್ಲ. ಸೊ ವಿ ಶುಡ್ ಥ್ಯಾಂಕ್ ಎವ್ರಿ ಒನ್. ಮನಿಗೂ ನಾವು ಅದಕ್ಕೂ ಥ್ಯಾಂಕ್ ಮಾಡಬೇಕು, ಅದರಿಂದ ನಮಗೆ ಇದೆಲ್ಲ ಸಿಗ್ತಾ ಇದೆ. ಬಟ್ ಒಂದು ಇಟ್ಕೊಂಡು ನಾನೆಲ್ಲ ದೊಡ್ಡವನು ಅಂಥೇಳಿ ಇದು ಮಾಡೋದಿದೆಯಲ್ಲ, ಮೂರ್ಖತನ ಅಂತ ಅನ್ಸುತ್ತದು. ಸೊ ಆ ಒಂದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಆಗಿತ್ತು, ಬಟ್ ಈಗ ಮರ್ತಿದ್ದೀವಿ. ಬಟ್ ಅದನ್ನು ನಾವು ಏನು ನಮ್ಮ ಇಂಟಿಗ್ರಲ್ ಪಾರ್ಟ್ ಆಗಿರುತ್ತೋ ಅದು ವೆಸ್ಟರ್ನ್ ಕಡೆ ಅದು ಒಂದು ರಿಸರ್ಚ್ ಆಗಿ ಅವ್ರು ಹೇಳಿದಾಗ ನಮಗೆ ಅರಿವಾಗುತ್ತೆ ಎಷ್ಟೋ ಸಲ, ಓ ಹೌದಲ್ವಾ ಅಂತ ಹೇಳಿ. ಆ್ಯಕ್ಚುಲಿ ನಮ್ಮಲ್ಲೇ ಕೆಲವೊಂದು ಸಲ, ಭಾಳಷ್ಟು ಸಲ, ಎಲ್ಲ ಸಲ ಅಲ್ಲ, ಹಾಗಂತ ನಾವು ನಮ್ಮಲ್ಲೆಲ್ಲ ಇತ್ತು ಅನ್ನೋದು ಕೂಡ ತಪ್ಪಾಗುತ್ತೆ. ಸೊ ಕೆಲವೊಂದೆಲ್ಲ ಸೈನ್ಸ್ ಫ್ಯಾಕಲ್ಟಿ, ಸೈನ್ಸ್ ಫ್ರೆಟರ್ನಿಟಿ ಹೇಳೋದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊಂದು ವಿಚಾರಗಳನ್ನ ಹೇಳಿದ್ದಕ್ಕೆ. ಸೊ ಈ ಗ್ರೇಟ್ಫುಲ್ನೆಸ್ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರಶ್ನೆಗಳೇನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಇನ್ನೊಂದಷ್ಟು ಜನರಿಗೆ ಹೋಗುತ್ತೆ. ಕಮೆಂಟ್ ಮಾಡಿ ನಿಮ್ಗೆ ಅನಿಸಿದ್ದು, ನಮಗೂ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಗಳ ಮೂಲಕ. ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.